ಐಡೆನ್ಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಲ್ಲಿ ಸಮಸ್ಯೆಗಳ ತಾಂಡವಗಳು ಕಂಡು ಬರ್ತಾ ಇದೆ. ಮಾಂಗ್ ಗಾರೂಡಿ ಸಮುದಾಯಕ್ಕೆ ಗರಬಡಿದ ಸ್ಥಿತಿ ನಿರ್ಮಾಣವಾಗಿರುವಂತದ್ದು. 50 ವರ್ಷಗಳಿಂದ ಇರುವ ಸಮುದಾಯಕ್ಕೆ ಸೂರಿನ ಭಾಗ್ಯ ಮರೀಚಿಕೆಯಾಗಿರುವಂತದ್ದು. ತಿಮ್ಮಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವರಸಂದ್ರ ಗ್ರಾಮದಲ್ಲಿ ಈ ರೀತಿಯ ಘಟನೆ ಕಂಡು ಬರ್ತಾ ಇದೆ. ವರಸಂದ್ರ ಗ್ರಾಮದಲ್ಲಿ ಸೂರೇ ಇಲ್ಲದಂತೆ ಬದುಕಿನ ನಿರ್ವಹಣೆಯನ್ನ ಅಲ್ಲಿನ ಗ್ರಾಮಸ್ಥರು ನಡೆಸ್ತಾ ಇರುವಂತದ್ದು. ಮೂಲಭೂತ ಸೌಕರ್ಯಗಳಿಂದ ಗಾರುಡಿ ಸಮುದಾಯ ವಂಚಿತರಾಗಿರುವಂತದ್ದು. ಆಧಾರ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ ಇವ್ಯಾವುದೂ ಇಲ್ಲದೆ ಅಲ್ಲಿನ ಗ್ರಾಮಸ್ಥರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಸೈಟ್ ರಹಿತರಿಗೆ ನಿವೇಶನ ಇಲ್ಲ, ವಸತಿ ರಹಿತರಿಗೆ ಮನೆ ಮಂಜೂರು ಇಲ್ಲ. ಜಾತಿ ಆದಾಯ ಪತ್ರಕ್ಕೆ ಅರ್ಜಿ ಹಾಕಿದ್ರೆ ಅಲ್ಲಿನ ಅಧಿಕಾರಿಗಳು ರಿಜೆಕ್ಟ್ ಮಾಡ್ತಿದ್ದಾರಂತೆ. ಜಾತಿ ಆದಾಯ ಪ್ರಮಾಣ ಪತ್ರ ಇಲ್ಲದೆ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ತೊಂದರೆಯಾಗ್ತಾ ಇದೆ. ಇನ್ನು ಮಾಂಗ್ ಗಾರೂಡಿ ಸಮುದಾಯವೇ ಇಲ್ಲ ಎಂಬುದಾಗಿ ಅಲ್ಲಿನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಲ್ಲಿ ಸಮಸ್ಯೆಗಳ ತಾಂಡವ ಎದ್ದು ಕಾಣಿಸ್ತಾ ಇರುವಂತದ್ದು. ಮಾಂಗ್ ಗಾರೂಡಿ ಸಮುದಾಯಕ್ಕೆ ಗರಬಡಿದ ಸ್ಥಿತಿ ನಿರ್ಮಾಣವಾಗಿರುವಂತದ್ದು. 50 ವರ್ಷಗಳಿಂದ ಇರುವ ಸಮುದಾಯಕ್ಕೆ ಸೂರಿನ ಭಾಗ್ಯ ಮರೀಚಿಕೆಯಾಗಿರುವಂತದ್ದು. ತಿಮ್ಮಸಂದ್ರ ಗ್ರಾಮ ಪಂಚಾಯಿತಿಯ ವರಸಂದ್ರ ಗ್ರಾಮದಲ್ಲಿ ಈ ರೀತಿಯ ಘಟನೆ ಕಂಡು ಬರ್ತಾ ಇದೆ. ಇನ್ನು ವರಸಂದ್ರ ಗ್ರಾಮದಲ್ಲಿ ಸೂರೇ ಇಲ್ಲದಂತೆ ಅಲ್ಲಿನ ಜನತೆ ಬದುಕು ನಿರ್ವಹಣೆ ಮಾಡ್ತಾ ಇರುವಂತದ್ದು. ಮೂಲಭೂತ ಸೌಕರ್ಯಗಳಿಂದ ಗಾರುಡಿ ಸಮುದಾಯ ವಂಚಿತರಾಗಿರುವಂತದ್ದು. ಆಧಾರ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ ಇಲ್ಲದೆ ಇಲ್ಲಿನ ನಿವಾಸಿಗರು ಪರದಾಟವನ್ನ ಜಾತಿ ಪ್ರಮಾಣ ಪತ್ರ ಕೊಡದೆ ಅಧಿಕಾರಿಗಳು ನಿರ್ಲಕ್ಷ್ಯತನವನ್ನ ವಹಿಸ್ತಾ ಇದ್ದಾರೆ ಎಂಬುದಾಗಿ. ಇನ್ನು ಸೈಟ್ ರಹಿತರಿಗೆ ನಿವೇಶನ ಇಲ್ಲ, ವಸತಿ ರಹಿತರಿಗೆ ಮನೆ ಮಂಜೂರು ಕೂಡ ಮಾಡಿಲ್ಲ ಎಂಬುದಾಗಿ ಆರೋಪಗಳು ಕೇಳಿ ಬರ್ತಾ ಇದೆ. ಜಾತಿ ಆದಾಯ ಪತ್ರಕ್ಕೆ ಅರ್ಜಿಯನ್ನ ಹಾಕಿದ್ರೆ ಇಲ್ಲಿನ ಅಧಿಕಾರಿಗಳು ರಿಜೆಕ್ಟ್ ಮಾಡ್ತಾ ಇದ್ದಾರಂತೆ. ಜಾತಿ ಆದಾಯ ಪ್ರಮಾಣ ಪತ್ರ ಇಲ್ಲದೆ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ಸಾಕಷ್ಟು ತೊಂದರೆಯಾಗ್ತಾ ಇದೆ ಎಂಬುದಾಗಿ ಅಲ್ಲಿನ ಜನತೆ ಹೇಳ್ತಾ ಇರುವಂತದ್ದು. ಎಸ್ಸಿ ಸಮುದಾಯದಲ್ಲಿ ಮಾಂಗ್ ಗಾರುಡಿ ಸಮುದಾಯವೇ ಇಲ್ಲ ಎಂಬುದಾಗಿ ಅಲ್ಲಿನ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು. ಮಾಂಗ್ ಗಾರುಡಿ ಸಮುದಾಯ ಇಲ್ಲವೇ ಇಲ್ಲ ಎಂಬುದಾಗಿ ಅಲ್ಲಿನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಎಂಬುದಾಗಿ ಅಲ್ಲಿನ ಜನತೆ, ಅಲ್ಲಿನ ಸಾರ್ವಜನಿಕರು, ಅಲ್ಲಿನ ಗ್ರಾಮಸ್ಥರು ಹಾಗೆ ಮಾಂಗ್ ಗಾರುಡಿ ಸಮುದಾಯದವರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಲ್ಲಿ ಸಮಸ್ಯೆಗಳ ತಾಂಡವ ಎದ್ದು ಕಾಣಿಸ್ತಾ ಇದೆ. ಮಾಂಗ್ ಗಾರುಡಿ ಸಮುದಾಯಕ್ಕೆ ಗರಬಡಿದ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. 50 ವರ್ಷಗಳಿಂದ ಇರುವ ಈ ಒಂದು ಸಮುದಾಯಕ್ಕೆ ಸೂರಿನ ಭಾಗ್ಯ ಮರೀಚಿಕೆಯಾಗಿರುವಂತದ್ದು. ತಿಮ್ಮಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವರಸಂದ್ರ ಗ್ರಾಮದಲ್ಲಿ ಈ ರೀತಿಯ ಒಂದು ರೀತಿಯ ಅಶೋಚನೀಯ ಘಟನೆ ಕಂಡು ಬರ್ತಾ ಇದೆ. ವರಸಂದ್ರ ಗ್ರಾಮದಲ್ಲಿ ಸೂರೇ ಇಲ್ಲದಂತೆ ಬದುಕನ್ನ ನಿರ್ವಹಣೆ ಮಾಡಲಾಗ್ತಾ ಇದೆ. ಇನ್ನು ಮೂಲಭೂತ ಸೌಕರ್ಯಗಳಿಂದ ಈ ಒಂದು ಗಾರುಡ ಸಮುದಾಯ ವಂಚಿತರಾಗ್ತಾ ಇರುವಂತದ್ದು. ಆಧಾರ್ ಕಾರ್ಡ್ ಆಗಿರಬಹುದು ಅಥವಾ ಜಾತಿ ಪ್ರಮಾಣ ಪತ್ರವಾಗಿರಬಹುದು, ಈ ಪತ್ರಗಳು ಈ ಒಂದು ಡಾಕ್ಯುಮೆಂಟ್ಸ್ ಗಳಿಲ್ಲದೆ ಇಲ್ಲಿನ ನಿವಾಸಿಗರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಜಾತಿ ಪ್ರಮಾಣ ಪತ್ರ ಕೊಡದೆ ಅಧಿಕಾರಿಗಳು ನಿರ್ಲಕ್ಷ್ಯತನವನ್ನ ವಹಿಸ್ತಾ ಇದ್ದಾರೆ. ಸೈಟ್ ರಹಿತರಿಗೆ ನಿವೇಶನಗಳು ಇಲ್ಲ, ಇನ್ನು ವಸತಿ ರಹಿತರಿಗೆ ಮನೆ ಕೂಡ ಮಂಜೂರು ಮಾಡಿಲ್ಲ. ಜಾತಿ ಆದಾಯ ಪತ್ರಕ್ಕೆ ಅರ್ಜಿಯನ್ನ ಹಾಕಿದ್ರೆ ಅಲ್ಲಿನ ಅಧಿಕಾರಿಗಳು ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಇನ್ನು ಜಾತಿ ಆದಾಯ ಪ್ರಮಾಣ ಪತ್ರ ಇಲ್ಲದೆ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ಸಾಕಷ್ಟು ತೊಂದರೆಯಾಗ್ತಾ ಇದೆ ಎಂಬುದಾಗಿ ಅಲ್ಲಿನ ಗ್ರಾಮಸ್ಥರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಇನ್ನು ಎಸ್ಸಿ ಸಮುದಾಯದಲ್ಲಿ ಮಾಂಗ್ ಗಾರುಡಿ ಸಮುದಾಯ
ಬರೋದೇ ಇಲ್ಲ ಎಂಬುದಾಗಿ ಅಲ್ಲಿನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಮಾಂಗ್ ಗಾರುಡಿ ಸಮುದಾಯವೇ ಇಲ್ಲ ಎಂಬುದಾಗಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಎಂಬುದಾಗಿ ಜನರು ಆರೋಪಿಸ್ತಾ ಇರುವಂತದ್ದು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಈ ತಿಮ್ಮಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವರಸಂದ್ರ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ಮಾಂಗ್ ಗಾರುಡಿ ಸಮುದಾಯದವರು ಸುಮಾರು 50 ವರ್ಷಗಳಿಂದ ಜೀವನವನ್ನ ಮಾಡ್ತಾ ಇದ್ದಾರೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಜಾತಿ ಆದಾಯ ಪ್ರಮಾಣ ಪತ್ರ ಮತ್ತು ಆಧಾರ್ ಕಾರ್ಡ್ ಇಲ್ವಂತೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಜಾತಿ ಆದಾಯ ಪತ್ರ ಕೇಳ್ತಾರೆ. ಶಾಲೆಯಲ್ಲಿ ದಾಖಲೆ ಆಗದ ಮಕ್ಕಳು ವಿದ್ಯಾಭ್ಯಾಸದಿಂದ ವಂಚಿತರಾಗ್ತಾ ಇದ್ದಾರೆ. ನಿವೇಶನ ರಹಿತ ಮತ್ತು ವಸತಿ ರಹಿತರಿಗೆ ಮಂಜೂರು ಮಾಡಬೇಕಾದ್ರೆ ಜಾತಿ ಪ್ರಮಾಣ ಪತ್ರ ಕೊಡಿ ಅಂತಾರೆ. ಆದ್ರೆ ಜಾತಿ ಪ್ರಮಾಣ ಪತ್ರನೇ ಕೊಡ್ತಾ ಇಲ್ಲ ಅಧಿಕಾರಿಗಳು. ನಾವು ಬೇರೆಯವರ ಜಮೀನಿನಲ್ಲಿ ಗುಡಿಸಲನ್ನ ಹಾಕಿಕೊಂಡು ಹೇಗೆ ಜೀವನವನ್ನ ಮಾಡಬೇಕು ಎಂಬುದಾಗಿ ಮಾಂಗ್ ಗಾರುಡಿ ಸಮುದಾಯದವರು ಈಡೆನ್ಸ್ ನ್ಯೂಸ್ ಮೂಲಕ ತಮ್ಮ ದುಃಖವನ್ನ ಹೊರಹಾಕಿರುವಂತದ್ದು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಈ ತಿಮ್ಮಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬರಸಂದ್ರ ಗ್ರಾಮದಲ್ಲಿ ಆಗಿರುವಂತಹ ಒಂದು ಘಟನೆಯನ್ನ ಈಡೆನ್ಸ್ ನ್ಯೂಸ್ ನಿಮ್ಮ ಮುಂದೆ ತರುತ್ತಾ ಇದೆ. ಮಾಂಗ್ ಗಾರುಡಿ ಸಮುದಾಯ ಏನಿದೆ ಇದನ್ನ ಕಡೆಗಣನೆ ಮಾಡಲಾಗ್ತಾ ಇದೆ. ಶಿಡ್ಲಘಟ್ಟ ಪರಿಶಿಷ್ಟ ಜಾತಿಗೆ ಸೇರಿದ ಮಾಂಗ್ ಗಾರುಡಿ ಸಮುದಾಯದವರು ಸುಮಾರು 50 ವರ್ಷಗಳಿಂದ ಜೀವನ ಮಾಡ್ತಾ ಇದ್ದಾರೆ. ಮೂಲ ಸೌಲಭ್ಯದಿಂದ ವಂಚಿತರಾಗ್ತಾ ಇದ್ದಾರೆ. 50 ವರ್ಷಗಳಿಂದ ಒಂದು ಪ್ರದೇಶದಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ. ಒಂದು ಪ್ರದೇಶದಲ್ಲಿ 50 ವರ್ಷಗಳಿಂದ ಜೀವನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಮೂಲ ಸೌಲಭ್ಯದಿಂದ ವಂಚಿತರಾಗ್ತಾ ಇದ್ದಾರೆ. ಇಲ್ಲಿನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಜಾತಿ ಆದಾಯ ಪತ್ರವನ್ನ ಕೇಳ್ತಾರೆ. ಯಾವುದೇ ಒಂದು ಶಾಲೆ ಅಥವಾ ಕಾಲೇಜಿಗೆ ಸೇರ್ಕೋಬೇಕು ಅಂದ್ರೆ ಡಾಕ್ಯುಮೆಂಟ್ಸ್ ಗಳ ಅವಶ್ಯಕತೆ ಇರುತ್ತೆ. ಅದರಲ್ಲೂ ಜಾತಿ ಆದಾಯ ಪ್ರಮಾಣ ಪತ್ರ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು. ಈಗ್ಲಂತೂ ಯಾವುದೇ ನೀವು ಒಂದು ಅಪ್ಲಿಕೇಶನ್ ಹಾಕ್ಬೇಕಾದ್ರೂ, ಯಾವುದೇ ಒಂದು ಶಾಲೆಗೆ ಕಾಲೇಜ್ಗೆ ಸೇರ್ಕೋಬೇಕು ಅಂದ್ರೆ ಈ ಒಂದು ಡಾಕ್ಯುಮೆಂಟ್ಸ್ ಗಳ ನೆಸೆಸರಿ ಇದ್ದೇ ಇರುತ್ತೆ. ಹಾಗೆ ಇಲ್ಲಿನ ವಿದ್ಯಾಭ್ಯಾಸಕ್ಕೆ ಮಕ್ಕಳನ್ನ ಕರೆದುಕೊಂಡು ಹೋಗಿ ಅಡ್ಮಿಷನ್ ಅನ್ನ ಮಾಡ್ಬೇಕು ಅಂದಾಗ ಜಾತಿ ಆದಾಯ ಪತ್ರವನ್ನ ಕೇಳ್ತಾ ಇದ್ದಾರೆ. ಆದ್ರೆ ನಾವು ಅಲ್ಲಿ ಅಧಿಕಾರಿಗಳ ಹತ್ರ ಹೋಗಿ ಜಾತಿ ಆದಾಯ ಪತ್ರಕ್ಕೆ ಅಪ್ಲೈಯನ್ನ ಮಾಡಿದ್ರೆ ಇಲ್ಲ, ಮಾಡ್ಕೊಡಲ್ಲ. ನಿಮ್ಮ ಜಾತಿ ಈ ಒಂದು SC ಸಮುದಾಯದಲ್ಲಿ ನಿಮ್ಮ ಜಾತಿಯನ್ನ ಸೇರ್ಪಡೆ ಮಾಡೋದಕ್ಕೆ ಆಗಲ್ಲ ಎಂಬುದಾಗಿ ಒಂದು ರೀತಿಯ ನಿರ್ಲಕ್ಷ್ಯತನದ ಉತ್ತರವನ್ನ ಅಲ್ಲಿನ ಅಧಿಕಾರಿಗಳು ನೀಡ್ತಾ ಇದ್ದಾರೆ ಎಂಬುದಾಗಿ ಇಲ್ಲಿನ ಜನತೆ ಆರೋಪಿಸ್ತಾ ಇರುವಂತದ್ದು. ಇದರಿಂದಾಗಿ ಶಾಲೆಗೆ ದಾಖಲಾದ ಮಕ್ಕಳು ವಿದ್ಯಾಭ್ಯಾಸದಿಂದ ವಂಚಿತರಾಗ್ತಾ ಇದ್ದಾರೆ. ನಿವೇಶನ ರಹಿತ ಮತ್ತು ವಸತಿ ರಹಿತರಿಗೆ ಮಂಜೂರು ಮಾಡಬೇಕಾದ್ರೆ ಅಲ್ಲೂ ಕೂಡ ಜಾತಿ ಪ್ರಮಾಣ ಪತ್ರವನ್ನ ಕೊಡಿ ಅಂತ ಹೇಳ್ತಾರೆ. ಆದ್ರೆ ಅಧಿಕಾರಿಗಳು ಜಾತಿ ಪ್ರಮಾಣ ಪತ್ರವನ್ನ ಕೊಡ್ತಾ ಇಲ್ಲ. ನಾವು ಬೇರೆಯವರ ಜಮೀನಿನಲ್ಲಿ ಗುಡಿಸಲನ್ನ ಹಾಕಿಕೊಂಡು ಹೇಗೆ ಜೀವನವನ್ನ ಮಾಡಬೇಕು ಎಂಬುದಾಗಿ ಮಾಂಗ್ ಗಾರುಡಿ ಸಮುದಾಯದವರು ಈಡೆನ್ಸ್ ನ್ಯೂಸ್ ಮೂಲಕ ತಮ್ಮ ದುಃಖವನ್ನ ಹೊರಹಾಕಿರುವಂತದ್ದು. కరెంట్ ఉంది మీరా రెండు పట్టుకోండి ನಿಮ್ಮ ತಂದೆ ತಾಯಿ ಎಲ್ಲ ಹೋಗಿದಾರಮ್ಮ? ಸ್ಕೂಲ್ಗೆಲ್ಲ ಹೋಗ್ತಾ ಇದ್ದೀರಾ? ಯಾವ ಸ್ಕೂಲ್ಗೆ ಹೋಗ್ತೀರಾ? ಮುಂದೆ 40 ಅಡಿ ಆಕ್ರಮಿಸೋದು ಬಾಕ್ಸು ಲೈಟ್ ಬರ್ನ್ ಆಗೈತೆ.
వద్దురా వద్దురా ఆడబెట్టే కొండ ఏంటి అది కూడా మోసుకొని వస్తాం ఎడియాల కొడతారు వాళ్ళ ఆడికి పరిస్థితి ఏం పరిస్థితి మా పరిస్థితి ಎಸ್ ಆ ಮಾಂಗ್ ಗಾರುಡಿ ಸಮುದಾಯಕ್ಕೆ ಗರಬಡಿದ ಸ್ಥಿತಿ ನಿರ್ಮಾಣವಾಗಿರುವಂತದ್ದು 50 ವರ್ಷಗಳಿಂದ ಇರುವ ಸಮುದಾಯಕ್ಕೆ ಸೂರಿನ ಭಾಗ್ಯ ಮರೀಚಿಕೆಯಾಗಿರುವಂತದ್ದು. ಎಸ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಗಳನ್ನ ಕೊಡ್ತಾರೆ ವರದಿಗಾರ ಗುರುಮೂರ್ತಿ. ಎಸ್ ಗುರುಮೂರ್ತಿ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಈ ತಿಮ್ಸಂದ್ರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವರಸಂದ್ರ ಗ್ರಾಮದಲ್ಲಿ ಸುಮಾರು 15 ಕುಟುಂಬದವರು ಗಾರುಡಿ ಏನು ಮಾಂಗ್ ಗಾರುಡಿ ಸಮುದಾಯದವರು ಅಲ್ಲಿ ಜೀವನ ಮಾಡ್ತಾ ಇರುವಂತದ್ದು ಅಲ್ಲಿ ಆಗ್ತಿದೆ. ಸುಮಾರು ಒಂದು 50 ವರ್ಷಗಳಿಂದ ಅಲ್ಲಿ ಜೀವನ ಮಾಡ್ತಿದ್ದಾರೆ. ಅಲ್ಲಿ ಕೆಲವೊಂದು ಕುಟುಂಬಗಳಿಗೆ ಸರಿಯಾದ ಒಂದು ಮನೆ ಆಗ್ಲಿ ಒಂದು ನಿವೇಶನ ಆಗ್ಲಿ ಕೊಡುವಂತದ್ದು ಸರ್ಕಾರ ಇದುವರೆಗೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಅಲ್ಲಿ ಅವ್ರು ಬರೀ ಏನಕ್ಕಾಗಿ ಅಲ್ಲಿ ಇದು ಸೀಮಿತವಾಗಿದ್ದಾರೆ ಅಂದ್ರೆ ಬರೀ ಓಟ್ ಹಾಕಕ್ ಮಾತ್ರ ಅಲ್ಲಿ ಸೀಮಿತವಾಗಿದ್ದಾರೆ. ಸರ್ಕಾರದಿಂದ ಅಂತ ಬರೋಂಥದ್ದು ಕನಿಷ್ಠ ಅಲ್ಲಿ ಒಂದು ನಿವೇಶನ ಕೊಡುವಂತದ್ದು ಒಂದು ಮನೆ ಕೊಡುವಂತ ಕೆಲಸ ಇದುವರೆಗೂ ಅವ್ರಿಗೆ ಮಾಡಿಲ್ಲ. ಅವರು ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಎಲ್ಲೋ ಬೇರೆಯವರ ಒಂದು ಜಾಗದಲ್ಲಿ ಗುಡಿಸಲು ಹಾಕೊಂಡು ಅಲ್ಲಿ ವಾಸ ಮಾಡ್ತಿದ್ದಾರೆ. ಆ ವಾಸ ಮಾಡ್ಬೇಕಾದ್ರೆ ಅಲ್ಲಿ ಇವತ್ತು ಮಳೆ ಬೀಳ್ತಿದೆ. ಈ ಮಳೆ ಈ ಚಳಿಗೆ ಪಾಪ ಯಾವ ತರ ಅಲ್ಲಿ ಜೀವನ ಮಾಡ್ತಾರೆ ಅವರು. ಆ ಜೀವನ ಮಾಡಂತದ್ದು ಆಮೇಲೆ ರಾತ್ರಿ ವೇಳೆ ಹಾವುಗಳೆಲ್ಲ ಬರ್ತವಂತ ಕಡೆ ಹಾವುಗಳೆಲ್ಲ ಬರ್ತವೆ. ಮಕ್ಕಳು ಮರಿಗಳನ್ನ ಹಾಕೊಂಡು ನಾವಿಲ್ಲಿ ಹೇಗೆ ಜೀವನ ಮಾಡ್ಲಿ ನಾವು? ಯಾರು ಈ ಕಡೆ ನೋಡೋದೇ ಇಲ್ಲ. ನಾವು ಕೇಳಿದ್ರೆ ನಮ್ಗೆ ಕ್ಯಾಸ್ಟ್ ಇನ್ಕಮ್ ಇಲ್ಲ ಅಂತಾರೆ. ಕ್ಯಾಸ್ಟ್ ಇನ್ಕಮ್ಗೆ ಅಪ್ಲೈ ಮಾಡಿದ್ರೆ ನಮ್ಗೆ ಕ್ಯಾಸ್ಟ್ ನೀವು ಈ ತಾಲೂಕಲ್ಲಿ ಕ್ಯಾಸ್ಟೇ ಇಲ್ಲ, ಇದು ಮಾಂಗಾರುಡಿ ಅಂತಕ್ಕಂಥದ್ದು ಕ್ಯಾಸ್ಟ್ ಇಲ್ಲ, ನಾವು ಯಾಕೆ ಕೊಡ್ಲಿ ಅಂದ್ಬಿಟ್ಟು ಕ್ಯಾಸ್ಟ್ ಇನ್ಕಮ್ಗೆ ಅಪ್ಲಿಕೇಶನ್ ಹಾಕಿದ್ರೆ ರಿಜೆಕ್ಟ್ ಮಾಡ್ತಾರಂತೆ. ಆ ರಿಜೆಕ್ಟ್ ಮಾಡಿದ್ರೆ ಇಲ್ಲಿ ಶಾಲೆಗೆ ಮಕ್ಕಳನ್ನ ಸೇರಿಸ್ಬೇಕಾದ್ರೆ ಇವತ್ತು ಕ್ಯಾಸ್ಟ್ ಬೇಕು ಅಂತಾರೆ. ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಂದ್ರೆ ಇವಾಗ ಎಲ್ಲಿಂದ ತಕೊಂಡ್ಬಂದ್ ಕೊಡೋದು ಅವರು? ಕನಿಷ್ಠ ಸರ್ಟಿಫಿಕೇಟ್ ಆದ್ರೂ ಕೊಟ್ರೆ ಮಕ್ಕಳನ್ನ ಸ್ಕೂಲ್ಗೆ ದಾಖಲಾತಿ ಮಾಡೋಂಥದ್ದು ಆದ್ರೂ ಆಗುತ್ತೆ. ಇವರು ಶಾಲೆಗೆ ದಾಖಲಾತಿ ಮಾಡಿದ್ರೆ ಸುಮಾರು ಒಂದು 7-8 ಜನ ಮಕ್ಕಳು ಅಲ್ಲೇ ಓಡಾಡ್ಕೊಂಡು ಇಲ್ಲೇ ಊರಲ್ಲಿ ಓಡಾಡ್ಕೊಂಡು ಕಾಲ ಹಾಕ್ತಿದ್ದಾರೆ ಮಕ್ಕಳು. ಏನು ಶಾಲೆಗೆ ಹೋಗ್ತಿಲ್ಲ ಅವರು. ಇಂಥ ಪರಿಸ್ಥಿತಿ ಇಲ್ಲ ಆದ್ರೆ ಇವತ್ತು ಸರ್ಕಾರ ಎಷ್ಟೋ ಇದು ಮಾಡ್ತಿದೆ. ಕನಿಷ್ಠ ಪಕ್ಷ ಆ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕಾದ್ರೂ ಅನುಕೂಲ ಮಾಡ್ಬೇಕು. ಇಲ್ಲ ಕನಿಷ್ಠ ಅವ್ರ ಜೀವನ ಅಂಗಡಿ ಅಂತ ಸಮುದಾಯ ಇವತ್ತು 15 ಕುಟುಂಬಗಳಲ್ಲಿ ವಾಸ ಮಾಡ್ತಿದೆ. ಕನಿಷ್ಠ ಅವ್ರಿಗೆ ಒಂದು ಮನೆ ಮಂಜೂರು ಮಾಡೋಂಥದ್ದು ನಿವೇಶನ ಕೊಡೋಂಥದ್ದು ಕೆಲಸ ಇದುವರೆಗೂ ಆಗ್ಲಿಲ್ಲ. ಅದು ಇನ್ನು ಎಷ್ಟು ವರ್ಷ ಬೇಕಾಗ್ತದೆ ಗೊತ್ತಾಗಲ್ಲ. ಇದುವರೆಗೂ ಕನಿಷ್ಠ ಇವತ್ತು ಸರ್ಕಾರ ಹೇಳ್ತಿದೆ ನಿವೇಶನ ರೈತರಿಗೆ ನಿವೇಶನ ಕೊಡಬೇಕು, ವಸತಿ ರೈತರಿಗೆ ವಸತಿಗಳನ್ನ ಹಾಕ್ಬೇಕಂತ ಹೇಳ್ತಿದೆ. ಇದುವರೆಗೂ ಯಾವುದೇ ಒಂದು ಇವತ್ತು ಸರ್ಕಾರಗಳು ಇಷ್ಟು 50 ವರ್ಷದಲ್ಲಿ ಎಷ್ಟು ಸರ್ಕಾರಗಳು ಬಂದಿದೆ, ಎಷ್ಟು MLAಗಳು ಚೇಂಜ್ ಆಗಿದ್ದಾರೆ, ಎಷ್ಟು ಗ್ರಾಮ ಪಂಚಾಯತಿ ಸದಸ್ಯರುಗಳಿರ್ಬೋದು ಎಷ್ಟು ಚೇಂಜ್ ಆಗಿದ್ದಾರೆ. ಇದುವರೆಗೂ ಇವ್ರ ಕಡೆ ಯಾಕೆ ಗಮನ ಹರಿಸ್ತಿಲ್ಲ ಅಂತಕ್ಕಂಥದ್ದು ಅಲ್ಲಿ ಇದಾಗ್ತಿಲ್ಲ. ಗುರುಮೂರ್ತಿ, ಅಂದ್ರೆ ಯಾವ ಕಾರಣಕ್ಕಾಗಿ ಈ ರೀತಿ ಆಗ್ತಾ ಇದೆ? ಯಾಕಂದ್ರೆ ಈಗ ಯಾವುದೇ ಒಂದು ಅಪ್ಲಿಕೇಶನ್ ಹಾಕ್ಬೇಕಾದ್ರೂ ಕೂಡ ಜಾತಿ ಪ್ರಮಾಣ ಪತ್ರ ಆಗಿರ್ಬೋದು, ಜಾತಿಯ ಆದಾಯ ಪ್ರಮಾಣ ಪತ್ರ ಆಗಿರ್ಬೋದು, ಆಧಾರ್ ಕಾರ್ಡ್ಗಳಾಗಿರ್ಬೋದು, ಈ ರೀತಿಯ ಡಾಕ್ಯುಮೆಂಟ್ಸ್ ಗಳು ನಮ್ಮ ಹತ್ರ ಇರ್ಬೇಕಾಗುತ್ತೆ. ಆದ್ರೆ ಈ ಒಂದು ಸಮುದಾಯಕ್ಕೆ ಏನಕ್ಕೋಸ್ಕರ ಈ ರೀತಿ ಆಗ್ತಾ ಇದೆ ಅಂದ್ರೆ ಏನ್ ಕಾರಣ ಆಗಿರ್ಬೋದು? ಹಿಂದೆ ಸುಮಾರು 2017ರಲ್ಲಿ ಒಂದು OTC ಅಂತ ಮಾಡಿರ್ತಾರೆ ರೇಷನ್ ಕಾರ್ಡ್ ಅಲ್ಲಿ. ಕ್ಯಾಸ್ಟ್ ಅವರಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಅದರಲ್ಲಿ OTC ಆಗಿರುತ್ತದೆ. ಅವ್ರಿಗೆ ಪರಿಶಿಷ್ಟ ಜಾತಿಯಲ್ಲಿ ಮಾಂಗಾರುಡಿ ಎಂಬತಕ್ಕಂತ ಒಂದು ಸರ್ಟಿಫಿಕೇಟ್ ಸಹ ಕೊಟ್ಟಿದ್ದಾರೆ. ಆ ಕೊಟ್ಟಿದ್ರೆ ಇವತ್ತು ಅದನ್ನೇ ಸರ್ಟಿಫಿಕೇಟ್ ತಕೊಂಡು ಇವತ್ತು ಕ್ಯಾಸ್ಟ್ ಇನ್ಕಮ್ಗೆ ಅಪ್ಲೈ ಮಾಡಿದ್ರೆ ಮಕ್ಕಳಿಗೆ ಅವ್ರಿಗೆ ಏನಾದ್ರು ಅಪ್ಲೈ ಮಾಡಿದ್ರೆ ಇದು OTC ಅಲ್ಲಿ ಮಾಡಿರೋದು ಇದು ಬರೋದಿಲ್ಲ, ಇದು ನಿಮ್ ಕ್ಯಾಸ್ಟ್ ಕೊಡೋದಕ್ಕೆ ಆಗೋದಿಲ್ಲ ಅಂತ ಅದನ್ನ ರಿಜೆಕ್ಟ್ ಮಾಡ್ತಿದ್ದಾರೆ. ಅದು ಹಿಂದೆ ಎಲ್ಲ ಮಾಡಿದ್ದಾರೆ, ಬಟ್ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕಿ ಕ್ಯಾಸ್ಟ್ ಹಿಂದೆ ಕೊಟ್ಟಿದ್ದಾರೆ. ಆದ್ರೆ ಈಗಿನ ಪರಿಸ್ಥಿತಿ ಇವತ್ತು ನಿಮ್ ತಾಲೂಕಲ್ಲೇ ಇವತ್ತು ಮಾಂಗಾರ್ಡಿ ಇಲ್ಲ, ಇಲ್ಲಿ ಆ ಸಮುದಾಯ ಇಲ್ಲ ನಮ್ಮ ತಾಲೂಕಲ್ಲಿ, ಶಿಡ್ಲಘಟ್ಟ ತಾಲೂಕಲ್ಲಿ ಅಂತಕ್ಕಂಥದ್ದು ಹೇಳ್ಬಿಟ್ಟು ಅದ್ರ ಕ್ಯಾಸ್ಟ್ ಇನ್ಕಮ್ ಅನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ಸಮುದಾಯದವರು ಹೇಳ್ತಿದ್ದಾರೆ. ಇವತ್ತು ಮನೆ ಮಂಜೂರು ಮಾಡ್ಬೇಕಂದ್ರು ನಮ್ ಕ್ಯಾಸ್ಟ್ ಕೇಳ್ತಾರ, ನಾವು ಕ್ಯಾಸ್ಟ್ ಎಲ್ಲಿಂದ ತಕೊಂಬಂದ್ ಕೊಡ್ಲಿ ಎಂಬತಕ್ಕಂಥದ್ದು ಆ ಮನೆ ಮಂಜೂರಿಗೂ ಅದೇ ಕೇಳ್ತಿದ್ದಾರೆ. ಮತ್ತೆ ಆ ಮಕ್ಕಳನ್ನ ಶಾಲೆಗೆ ಸೇರಿಸ್ಬೇಕಾದ್ರೂ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಕೇಳ್ತಿದ್ದಾರೆ. ನಾವು ಎಲ್ಲದಕ್ಕೂ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂದ್ರೆ ನಾವ್ ಎಲ್ಲಿಂದ ತಕೊಂಬರ್ಲಿ? ಮಕ್ಕಳಿಗೆ ಸರಿಯಾಗಿ ನಮ್ಮ ಮಕ್ಕಳಿಗೆ ಆಧಾರ್ ಕಾರ್ಡ್ ಇಲ್ಲ, ಆಧಾರ್ ಕಾರ್ಡು ಇಲ್ದಿರ ಮಕ್ಕಳಿಗೆ ಯಾವ ರೀತಿ ನಾವು ಸ್ಕೂಲ್ಗೆ ಸೇರಿಸ್ಲಿ?
ಇಂಥ ಸಮಸ್ಯೆ ನಮ್ಗೆ ಜಾಸ್ತಿ ಇದೆ. ಮನೆಗಳಿಲ್ಲ ಕನಿಷ್ಠ ಒಂದ್ ಕಡೆ ಜಾಗ ಇದೆ, ಆ ಜಾಗಕ್ಕೆ ಒಂದು ಮನೆ ಮಂಜೂರು ಮಾಡಂದ್ರು ಮನೆನೂ ಮಂಜೂರು ಮಾಡಿಲ್ಲ. ಇವತ್ತು ಮನೆನೇ ಇಲ್ದಿರ, ನಮ್ಗೆ ಜಾಗನೇ ಇಲ್ದಿರ ನಿವೇಶನ ರೈತರಾಗಿದ್ದೀವಿ, ನಿವೇಶನಗಳೇನೋ ನಮ್ಗೆ ಕೊಡ್ತಿಲ್ಲ. ನಾವೆಲ್ಲಿ ಯಾವ ರೀತಿ ಜೀವನ ಮಾಡ್ಲಿ ಅಂತಕ್ಕಂಥದ್ದು ಅಲ್ಲಿನ ಒಂದು ಮಾಂಗ್ ಗಾರ್ಡಿ ಸಮುದಾಯದವರು ಒಂದು ಹಳನ್ನು ತೊಳ್ಕೊಂಡಿದ್ದಾರೆ. ಓಕೆ, ಈಗ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಅಧಿಕಾರಿಗಳಿಗಾಗಿರ್ಬೋದು ಅಥವಾ ಅಲ್ಲಿನ ಸಂಬಂಧಪಟ್ಟಂತಹ ಏನು ಪಂಚಾಯಿತಿ ಈ ಒಂದು ಜಾತಿ ಪ್ರಮಾಣ ಪತ್ರ ಅಂದ್ರೆ ತಹಸೀಲ್ದಾರ್ ಆಫೀಸ್ ಅವರಾಗಿರ್ಬೋದು ಅಥವಾ ಗ್ರಾಮ ಪಂಚಾಯಿತಿಯ ಮೆಟ್ಲಾಗಿರ್ಬೋದು, ಅವರ ಗಮನಕ್ಕೆ ಇದನ್ನ ತಂದಿದ್ದಾರಾ ಗುರುಮೂರ್ತಿ? ಹೌದು, ಇವರು ಅಧಿಕಾರಿ ಕ್ರಮಕ್ಕೆ ನಾವು ತಕೊಂಡ್ಬಂದ್ರು ಇವರು ಯಾವುದೇ ರೀತಿ ಕ್ರಮ ಕೈಗೊಳ್ತಿಲ್ಲ. ನಾವು ಇವು ಸಮಾಜ ಕಲ್ಯಾಣ ಇಲಾಖೆಗೂ ಸಹ ನಾವು ಭೇಟಿ ಕೊಟ್ಟಿದ್ವಿ. ಅವರು ನಮ್ಗೆ ಈ ತರ ಜಾತಿ ನೋಡಿ SC ಪಟ್ಟಿಯಲ್ಲಿ ಈ ತರ ಇದೇ ಜಾತಿ ಅಂತ ಜಾತಿ ಒಂದು ಇದು ಪಟ್ಟಿನೂ ಕೊಟ್ಟಿದ್ದಾರೆ ನಮ್ಗೆ. ಆ ಪಟ್ಟಿ ತಕೊಂಡು ಹೋಗಿ ನಾವು ಆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರಿಗೆ ತೋರಿಸಿದ್ರು, ಅಧಿಕಾರಿಗಳು ತೋರಿಸಿದ್ರು ನಮ್ಗೆ ಇದು ಕ್ಯಾಸ್ಟ್ ಇನ್ಕಮ್ ಕೊಡ್ತಾ ಇಲ್ಲ ಇವರು. ನಾವು ಯಾವ ರೀತಿ ನಾವು ಈ ತರ ಇದ್ ಮಾಡ್ಬೇಕು ಸರ್, ನಾವು ಈ ತರ ಪ್ರಾಬ್ಲಮ್ ಆಗಿದೆ, ನಮ್ಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡ್ತಿಲ್ಲ, ಎಲ್ಲದಕ್ಕೂ ಅಡ್ಡ ಬರ್ತಿದ್ದು ನಮ್ಗೆ. ಇವಾಗ ಕ್ಯಾಸ್ಟ್ ಸರ್ಟಿಫಿಕೇಟ್ ಇವಾಗ ಕೊಟ್ರೆ ನಮ್ಗೆಲ್ಲ ಕೆಲಸಗಳು ಆಗ್ಬೇಕಂದ್ರೆ ಇವಾಗ ನಮ್ಗೆ ಇದು ಮೇನ್ ಕ್ಯಾಸ್ಟ್ ಇನ್ಕಮ್ ಕೊಡಿಲ್ಲ ಅಂದ್ರೆ ನಾವು ಯಾವ ರೀತಿ ಜೀವನ ಮಾಡ್ಬೇಕು ನಮ್ಮ ತಾಲೂಕಲ್ಲಿ ಅಂತಕ್ಕಂಥದ್ದು ಅವ್ರು ಹೇಳ್ತಿದ್ದಾರೆ. ಓಕೆ, ಧನ್ಯವಾದ ಅಧಿಕಾರಿಗಳು. ಈಗ ನಾವು ಪಿಡುವವ್ರನ್ನ ಮಾತಾಡಿದ್ವಿ. ಆ ಪಿಡುವವ್ರನ್ನ ಮಾತಾಡಿದ್ರೆ ಈ ತರ ಗ್ರಾಮದಲ್ಲಿ ಈ ತರ ಮೂಲ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ ಗಾಡಿ ಸಮುದಾಯದವರು, ಅವರಿಗೆ ಮನೆ ಹಾಕೋದು ನಿವೇಶನ ಹಾಕೋದು ಮಾಡಿಲ್ಲ ಯಾಕೆ ಅಂತ ಕೇಳಿದ್ವಿ. ಅವ್ರಿಲ್ಲ, ನಾವು ಹೋಗಿ ಸೆಕ್ರೆಟರಿ ಕೇಳ್ತೀವಿ, ಸೆಕ್ರೆಟರಿ ಹೋಗಿ ಅವ್ರನ್ನ ಭೇಟಿ ಮಾಡ್ತಾರೆ, ಭೇಟಿ ಮಾಡಿ ಅವ್ರನ್ನ ಮಾತಾಡ್ತಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ರಾಜಸ್ವ ನಿರೀಕ್ಷಕರನ್ನ ಕೇಳಿದ್ವಿ, ಕ್ಯಾಸ್ಟ್ ಇನ್ಕಮ್ ಯಾಕೆ ಕೊಡ್ತಿಲ್ಲ ಅಂತಕ್ಕಂಥದ್ದು ಕೇಳಿದಾಗ ಅವರು ಇಲ್ಲ, ಗ್ರೇಡ್ 2 ತಹಸೀಲ್ದಾರ್ ಜೊತೆ ಮಾತಾಡಿ ನಾವು ಸೋಮವಾರದಿಂದ ನಾವು ಆ ಗ್ರಾಮಕ್ಕೆ ಭೇಟಿ ನೀಡುವಂಥದ್ದು ಇಲ್ಲ ಆಗ್ತದೆ ಅಂತ ಅವ್ರು ಹೇಳ್ತಿದ್ದಾರೆ. ಎಸ್, ಧನ್ಯವಾದಗಳು ಗುರುಮೂರ್ತಿ ತಮ್ಮೆಲ್ಲ ಡೀಟೇಲ್ಸ್ ಗಳಿಗಾಗಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಲ್ಲಿ ಸಮಸ್ಯೆಗಳ ತಾಂಡವಗಳು ಕಂಡು ಬರ್ತಾ ಇದೆ. ಮಾಂಗ್ ಗಾರುಡಿ ಸಮುದಾಯಕ್ಕೆ ಗರಬಿಡಿದ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. 50 ವರ್ಷಗಳಿಂದ ಇರುವ ಸಮುದಾಯಕ್ಕೆ ಸೂರಿನ ಭಾಗ್ಯ ಮರೀಚಿಕೆಯಾಗಿರುವಂಥದ್ದು. ತಿಮ್ಮಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವರಸಂದ್ರ ಗ್ರಾಮದಲ್ಲಿ ಈ ರೀತಿಯ ಒಂದು ಘಟನೆ ಕಂಡು ಬರ್ತಾ ಇರುವಂಥದ್ದು. ನಿಮ್ಮ ತಂದೆ ತಾಯಿ ಎಲ್ಲ ಹೋಗಿದಾರಮ್ಮ? ಸ್ಕೂಲ್ಗೆಲ್ಲ ಹೋಗ್ತಾ ಇದ್ದೀರಾ? ಯಾವ ಸ್ಕೂಲ್ಗೆ ಹೋಗ್ತೀರಾ? ಮುಂದೆ 40 ಅಡಿ ಆಕ್ರಮಿಸೋದು ಬಾಕ್ಸು ಲೈಟ್ ಬರ್ನ್ ಆಗೈತೆ. ನೀళ్ళు ఎత్తుకున్నా వద్దురా ఆడ పెట్టకుండా ఏంటి అది కూడా మోసుకొని వస్తా ఏరియాలో కొడతారు. పరిస్థితి ఏం పరిస్థితి మా పరిస్థితి ಎಲ್ಲ ಅಡುಗೆ ಮಾಡೋದು ನೀವೆಲ್ಲನು? ఇదంతా సంచులు కట్టేసి వాళ్ళు పని. ಎಸ್, ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಲ್ಲಿ ಸಮಸ್ಯೆಗಳ ತಾಂಡವಗಳು ಕಂಡು ಬರ್ತಾ ಇದೆ. ಮಾಂಗ್ ಗಾರುಡಿ ಸಮುದಾಯಕ್ಕೆ ಗರಬಡಿದ ಸ್ಥಿತಿ ನಿರ್ಮಾಣವಾಗ್ತಾ ಇರುವಂತದ್ದು. 50 ವರ್ಷಗಳಿಂದ ಇರುವ ಸಮುದಾಯಕ್ಕೆ ಇನ್ನೂವರೆಗೂ ಸೂರಿನ ಭಾಗ್ಯ ಮರೀಚಿಕೆಯಾಗಿರುವಂಥದ್ದು.
ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಗ್ರಾಮಸ್ಥರಾಗಿರುವಂತಹ ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ. ಎಸ್ ನಾರಾಯಣ ಸ್ವಾಮಿ ಅವರೇ, ಏನು ನೋಡ್ತಾ ಇದ್ವಿ ತಾವು 50 ವರ್ಷಗಳಿಂದ ಈ ಒಂದು ಗ್ರಾಮದಲ್ಲಿ ಇದ್ರೂ ಕೂಡ ಏನು ಒಂದ್ ರೀತಿಯಲ್ಲಿ ಸೌಲಭ್ಯಗಳು ಸಿಗ್ತಾ ಇಲ್ಲ ಎಂಬುದಾಗಿ ಸುದ್ದಿ ಬರ್ತಾ ಇತ್ತು. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ಸರ್ ಏನ್ ಟ್ರಕ್ ಆಗ್ತಾ ಇದೆ ಸರ್, ಮಾತುಗಳು ಟ್ರಕ್ ಆಗ್ತಾ ಇದೆ. ಅಲ್ಲ ಸರ್, ಈಗ ನೀವು ಅದೇ ಊರಲ್ಲಿ ಇದ್ರು ಕೂಡ ಒಂದ್ ರೀತಿಯ ಏನು ಸೌಲಭ್ಯಗಳು ತಮಗೆ ಸಿಗ್ತಾ ಇಲ್ಲ ಎಂಬುದಾಗಿ ಸುದ್ದಿ ಬರ್ತಾ ಇತ್ತು. ಹೌದೌದು ಸರ್, ಹೌದು. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ಏನಕ್ಕೋಸ್ಕರ ಈ ರೀತಿ ಆಗ್ತಾ ಇದೆ? ಸರ್ ಏನಿಲ್ಲ, ನಮ್ದು ವರ್ಸಂದ್ರ, ಸಿದ್ಲಿಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್. ನಾವು ಮಾಂಗಾರ್ಡಿ ಅಂತ ಜಾತಿಗೆ ಸೇರಿದಂತವ್ರು ನಾವು ಜನ. ನಾವು ನಾಡ್ ಕಚೇರಿಯಲ್ಲಿ ಹೋಗಿ ನಾವು ಅರ್ಜಿ ಹಾಕಿದ್ರು ಅಲ್ಲಿಂದ ತಹಸೀಲ್ದಾರ್ ಹತ್ರ ಹೋದ್ರೆ ರಿಜೆಕ್ಟ್ ಮಾಡ್ತಾ ಇದಾರೆ. ಯಾಕೆ ಸರ್ ರಿಜೆಕ್ಟ್ ಮಾಡ್ತಾ ಇದೀರ ಅಂತ ನಾವು ಹೇಳಿದ್ರೇನೋ ಅಲ್ಲಿ ಹೋಗಿ, ಅಪ್ಪ ಇದು ಜಾತಿ ಇಲ್ಲಿ ಸಿದ್ಲಘಟ್ಟ ತಾಲೂಕಲ್ಲಿ ಈ ಜಾತಿ ಇಲ್ಲ, ಅದಕ್ಕೋಸ್ಕರ ನಾವು ರಿಜೆಕ್ಟ್ ಮಾಡ್ತಾ ಇದೀವಿ ಅಂತ ಅವ್ರು ಕೇಳ್ತಾ ಇದಾರೆ. ಓಕೆ, ಆಯ್ತು ಸರ್, ಜಾತಿ ಇಲ್ಲ ಅಂದ್ರೆ ನಾವು ಏನ್ ಮಾಡ್ಬೇಕು? ಈಗ ನಮ್ ಜಾತಿ ಮಾಂಗಾರ್ಡಿ ಅಂತ ನಮ್ ಜಾತಿ ಇದೆ, ನಮ್ ಜಾತಿ ಪತ್ರ ನೀವು ಕೊಡ್ಬೇಕಲ್ಲ ಅಂತ ನಾವು ಕೇಳಿದ್ರು ಅವರು ಇಲ್ಲಪ್ಪ ಇದು ರಿಜೆಕ್ಟ್ ಮಾಡ್ತಾ ಇದೀವಿ, ಇದು ಜಾತಿ ಇಲ್ಲ ಅಂತ ಅವರು ಹೇಳ್ತಾ ಇದಾರೆ ಈಗ. ಓಕೆ, ಆಮೇಲೆ ನಿಮ್ಮೂರಿಗೆ ನಾವು ಕಳಿಸ್ತೀವಿ, ಇನ್ಸ್ಪೆಕ್ಷನ್ ಮಾಡ್ತೀವಿ, ಮಾಡಿದ ತಕ್ಷಣ ಆಮೇಲೆ ನೀವು ಅಪ್ಲಿಕೇಶನ್ ಹಾಕಿ ನೀವು ರೈಸ್ ಮಾಡಿದ್ರೆ ನಾವು ನಿಮ್ಗೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಅವರು. ಓಕೆ, ಗ್ರೇಟ್ ತಹಸೀಲ್ದಾರ್ ಅಂತ ಅವರು ಇದ್ದು, ಯಾರು ಶ್ರೀನಿವಾಸ್ ಯಾದವ್ ಅಂತ ಅವರು ಇದ್ರು. ಓಕೆ, ಅವ್ರ ಹಂಗ ಕೇಳ್ದಾಗ ನಾನು ಊರ್ಗ ಅವರು ಇಲ್ಲಿಗೆ ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಬರ್ಲಿಲ್ಲ. ಆಮೇಲೆ ನಾವು ಹೋಗಿ ಅವ್ರು ಬಂದಿಲ್ಲ, ನಾವು ಆಮೇಲೆ ಹೋಗ್ಬಿಟ್ಟು ನಾವು ನಾಡ್ ಕಚೇರಿಯಲ್ಲಿ ಅರ್ಜಿ ಹಾಕಿದೀವಿ. ಓಕೆ, ತುಂಬಾ ಬಹಳ ದಿನಗಳಲ್ಲಿ ಅರ್ಜಿ ಹಾಕಿದ್ರುನು ಅವ್ರು ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಅಲ್ಲಾಂದ್ರೆ ಯಾವ ಕಾರಣಕ್ಕಾಗಿ ಈ ರೀತಿ ಆಗ್ತಾ ಇದೆ? ಮುಂಚೆ ಎಲ್ಲ ಈ ಒಂದು ಮಾಂಗಾರುಡಿ ಅನ್ನೋದೊಂದು ಏನು ಜಾತಿ ಇರ್ತಾ ಇತ್ತು, ಬಟ್ ಈಗ ಏನಕ್ಕೆ ರಿಜೆಕ್ಟ್ ಮಾಡ್ಲಾಗ್ತಾ ಇದೆ? ಹೌದೌದು ಸರ್, ನಮ್ ತಂದೆಗೂನು ಕೊಟ್ಟಿದ್ದಾರೆ, ನಮ್ಗುನು ಕೊಟ್ಟಿದ್ದಾರೆ, ಡೈರೆಕ್ಟ್ ಆಗಿ ಅವರು ಕೊಟ್ಟಿದ್ದಾರೆ. ನಾವು ಏನು ಕೆಲಸ ಅದು ಇದು ಮಾಡ್ಕೊಳ್ತಾ ಇದ್ವು. ಈಗ ಅವರು ಈಗ ಏನ್ ಮಾಡಿದ್ದಾರೆ ಅಂದ್ರೆ ರಿಜೆಕ್ಟ್ ಮಾಡ್ತಾ ಇದಾರೆ. ನಮ್ ತಾಲೂಕಲ್ಲಿ ಈ ಕ್ಯಾಸ್ಟ್ ಇಲ್ಲ ಅಂತ ರಿಜೆಕ್ಟ್ ಮಾಡ್ತಾ ಇದಾರೆ. ಓಕೆ, ಹಾಗಿದ್ರೆ ತಾವು ಅಲ್ಲಿನ ಅಧಿಕಾರಿಗಳಿಗೆಲ್ಲ ಭೇಟಿ ಆಗಿದ್ದೀರಾ? ಆಗಿದೀವಿ ಸರ್, ಆಗಿದೀವಿ. ರೆವೆನ್ಯೂ ಡಿಪಾರ್ಟ್ಮೆಂಟ್ ಆಗ್ಬೋದು, ನಮ್ಮ ಗ್ರೇಟ್ ತಹಸೀಲ್ದಾರ್ ಆಗ್ಬೋದು, ನಮ್ಮ ತಹಸೀಲ್ದಾರ್ ಆಗ್ಬೋದು. ಓಕೆ, ಅಲ್ಲಿ ಇಲ್ಲಿ ಎಲ್ಲ ಭೇಟಿ ಆಗಿದೀವಿ. ಅವರು ಈ ತರಾನೇ ಮಾಡ್ತಾ ಇದಾರೆ. ದಯವಿಟ್ಟು ನಮ್ಗೆ ನಮ್ ಜಾತಿ ಪ್ರಮಾಣ ಪತ್ರ ಕೊಟ್ರೆ ನಮ್ಮ ಮಕ್ಕಳು ಚೆನ್ನಾಗಿ ಓದ್ಕೊಳ್ತಾರೆ. ಹೌದು, ನಮ್ಗೆ ಏನಾದ್ರು ಮನೆ, ಸೈಟ್, ನೀರಿನದು ನಲ್ಲಿ, ಕರೆಂಟ್ ನಮ್ಗೆ ವ್ಯವಸ್ಥೆ ಮಾಡ್ಲಿ ಅಂತ ನಾವು ಮನವಿ ಮಾಡ್ಕೊಳ್ತಾ ಇದೀವಿ. ಹಾಗೆ ಅಲ್ಲಿನ ಏನು ಜನಪ್ರತಿನಿಧಿಗಳಿರ್ತಾರೆ, ಅವ್ರ ಗಮನಕ್ಕೆ ಏನಾದ್ರು ತಂದಿದ್ರಾ? ಅಂದ್ರೆ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಎಂಬುದಾಗಿ ಹೇಳಿದೀವಿ ಸರ್, ಹೇಳಿದೀವಿ ಸರ್. ಏನಂತ ಹೇಳಿದ್ರು ಅಲ್ಲಿನ ಜನಪ್ರತಿನಿಧಿಗಳು? ಯಾರು ಕ್ಯೂಕ್ ಹಾಕೊಳ್ಳಲ್ಲ ಸರ್ ನಮ್ಮ ಇದು. ಓಕೆ, ಯಾರು ಕ್ಯೂಕ್ ಹಾಕೊಳ್ಳಲ್ಲ. ಯಾರಾದ್ರೂ ಬಂದ್ರೆ ಏನು ಎಲೆಕ್ಷನ್ ಬಂದ್ರೆ ಓಟ್ ಬರ್ತಾರೆ, ನಿಮ್ಗೆ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತ ಹೇಳ್ತಾರೆ. ಅವ್ರು ಹೋದ್ಮೇಲೆ ಅವ್ರಂಗೆ ನಾವ್ ಹಿಂಗೆ. ಓಕೆ, ಹಾಗಿದ್ರೆ ತಮ್ಮ ಹತ್ರ ವೋಟಿಂಗ್ ಐಡಿ ಎಲ್ಲ ಇದ್ಯಾ? ಇದೆ ಸರ್, ಇದೆ. ಹಾಗಿದ್ರೆ ವೋಟಿಂಗ್ ಕೇಳಕ್ ಬರ್ತಾರೆ, ಬಟ್ ಈ ಸಮಸ್ಯೆಗಳನ್ನ ಕೇಳಲಿಕ್ಕೆ ಬರೋದಿಲ್ಲ ಅಂತ ತಾವ್ ಹೇಳ್ತಾ ಇದ್ದೀರಾ? ಯಾರು ಬರಲ್ಲ ಸರ್. ಇನ್ನು ಅಲ್ಲಿನ ಏನು ವಿದ್ಯಾರ್ಥಿಗಳಿಗೂ ಕೂಡ ತುಂಬಾ ತೊಂದರೆ ಆಗ್ತಾ ಇದೆ, ಶಾಲೆಗೆ ಸೇರ್ಸಕ್ ಆಗ್ತಾ ಇಲ್ಲ ಎಂಬುದಾಗಿ ಕೂಡ ಮಾಹಿತಿಗಳು ಬರ್ತಾ ಇತ್ತು. ಹೌದು ಸರ್. ಅದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ಅಂದ್ರೆ ಈಗ ಜಾತಿ ಆದಾಯ ಪ್ರಮಾಣ ಪತ್ರ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಇದೆಲ್ಲಾನು ತುಂಬಾ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್. ಯಾವುದೇ ಒಂದು ಅಪ್ಲಿಕೇಶನ್ ಆಗಿರ್ಬೋದು, ಶಾಲೆಗೆ ಸೇರ್ಸೋದಾಗಿರ್ಬೋದು, ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಗಳಾಗುತ್ತೆ. ಬಟ್ ಈ ಡಾಕ್ಯುಮೆಂಟ್ಸ್ ಗಳಿಲ್ಲದೆ ತುಂಬಾ ತೊಂದರೆ ಆಗ್ತಾ ಇದೆ ತಮಗೂ ಕೂಡ. ಆದ್ರೂ ಕೂಡ ಈ ಅಧಿಕಾರಿಗಳು ಗಮನವನ್ನ ವಹಿಸ್ತಾ ಇಲ್ವಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ನಾರಾಯಣ ಸ್ವಾಮಿ ಅವರೇ? ಸರ್, ನಮಗೆ ದಯವಿಟ್ಟು ಸರ್ಕಾರದಿಂದ ನಮ್ಗೆ ಒಂದು ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಕ್ಯಾಸ್ಟ್ ಇನ್ಕಮ್, ನಮ್ಗೆ ಗೌರ್ಮೆಂಟ್ ಸೈಟ್ ಇಲ್ಲ, ನಮ್ಗೆ ಒಂದು ಗೌರ್ಮೆಂಟ್ ಸೈಟ್, ಮನೆ ಮಂಜೂರು ಮಾಡಿ ನಮ್ಗೆ ಇಲ್ಲಿ ಏನ್ ತೊಂದ್ರೆ ಇದ್ರೆ ಆ ತೊಂದ್ರೆ ನೋಡಿ ಅವ್ರ ಏನಾದ್ರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಂತ ನಾವು ತಮ್ಮನ್ನು ಮನವಿ ಮಾಡ್ಕೊಳ್ತಾ ಇದ್ದೀವಿ.
ಧನ್ಯವಾದಗಳು ನಾರಾಯಣ ಸ್ವಾಮಿ ಈಡನ್ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ನೋಡ್ತಾ ಇದ್ವಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಲ್ಲಿ ಸಮಸ್ಯೆಗಳ ತಾಂಡವ ಕಂಡು ಬರ್ತಾ ಇದೆ. ಮಾಂಗ್ ಗಾರುಡಿ ಸಮುದಾಯಕ್ಕೆ ಗರಬಡಿದಂತಹ ಸ್ಥಿತಿ ನಿರ್ಮಾಣವಾಗಿರುವಂತದ್ದು. 50 ವರ್ಷಗಳಿಂದ ಇರುವ ಸಮುದಾಯಕ್ಕೆ ಸೂರಿನ ಭಾಗ್ಯ ಮರೀಚಿಕೆಯಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಗ್ರಾಮಸ್ಥರಾಗಿರುವಂತಹ ನಾರಾಯಣ ಸ್ವಾಮಿ ಅವ್ರ ಜೊತೆಗೆ ಮಾತನಾಡಿದ್ವಿ. ಅವರು ಹೇಳ್ತಾ ಇದ್ರು, ವೋಟಿಂಗ್ಗೋಸ್ಕರ ಜನಪ್ರತಿನಿಧಿಗಳು ಬರ್ತಾರೆ, ಆದ್ರೆ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಒಬ್ರು ಬಂದು ಕೇಳ್ತಾ ಇಲ್ಲ. ಅಲ್ಲಿನ ಅಧಿಕಾರಿಗಳಾಗಿರ್ಬೋದು, ಅಲ್ಲಿನ ತಹಸೀಲ್ದಾರರಾಗಿರ್ಬೋದು, ಎಲ್ಲರ ಹತ್ರನೂ ಮನವಿಯನ್ನ ಮಾಡಿದ್ದೇವೆ, ಅರ್ಜಿಯನ್ನ ಕೂಡ ನೀಡಿದ್ದೇವೆ. ಆದ್ರೆ ಇಲ್ಲಿಯವರೆಗೂ ಒಂದು ರೆಸ್ಪಾನ್ಸ್ ಬಂದಿಲ್ಲ ಎಂಬುದಾಗಿ ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇದ್ರು. ಇಲ್ಲೆಲ್ಲ ಅಡ್ಗೆ ಮಾಡ್ಕೊಂಡು ತಿನ್ನೋದೆಲ್ಲ ಇಲ್ಲೇನಾ? ಇಲ್ಲ ಎಷ್ಟು ವರ್ಷಗಳಿಂದ ವಾಸ ಮಾಡಿದ್ರಿ ಊರಲ್ಲಿ ನೀವು? ಇಲ್ಲ ನಾವು ಹುಟ್ಟುವಾಗೆಲ್ಲ ಇಲ್ಲ ವಾಸ ಮಾಡೋದು. ಇಲ್ಲೇ ವಾಸ ಮಾಡ್ತಾ ಇದ್ದೀರಾ? కరెంట్ ఉంది మీరే ముందు పెట్టుకోండి. ನಿಮ್ಮ ತಂದೆ ತಾಯಿ ಎಲ್ಲ ಹೋಗಿದಾರಮ್ಮ? ಸ್ಕೂಲ್ಗೆಲ್ಲ ಹೋಗ್ತಾ ಇದ್ದೀರಾ? ಯಾವ ಸ್ಕೂಲ್ಗೆ ಹೋಗ್ತೀರಾ? ಎಸ್ 50 ವರ್ಷಗಳಿಂದ ಇರುವಂತಹ ಮಾಂಗ್ ಗಾರುಡಿ ಸಮುದಾಯಕ್ಕೆ ಸೂರಿನ ಭಾಗ್ಯ ಮರೀಚಿಕೆಯಾಗಿರುವಂತದ್ದು. ಎಸ್ ಇದ್ರ ಬಗ್ಗೆ ಇನ್ನು ಹೆಚ್ಚಿನದಾಗಿ ಮಾತನಾಡ್ಲಿಕ್ಕೆ ನಮ್ಮ ಜೊತೆಗೆ ಅಲ್ಲಿನ ಗ್ರಾಮಸ್ಥರಾಗಿರುವಂತಹ ಜಯಮ್ಮ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ. ಎಸ್ ಜಯಮ್ಮ ಅವರೇ, ಇನ್ನು ನೋಡ್ತಾ ಇದ್ವಿ ಈಗ 50 ವರ್ಷಗಳಿಂದ ಇರುವಂತಹ ಈ ಒಂದು ಸಮುದಾಯಕ್ಕೆ ಈಗ ಈ ಸಮುದಾಯವೇ ಇಲ್ಲ ನಮ್ಮ ತಾಲೂಕಿನಲ್ಲಿ ಎಂಬುದಾಗಿ ಅಲ್ಲಿನ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ಏನ್ ಹೇಳ ಸರ್, ಎಷ್ಟು ಎಲ್ಲಿ ಕೇಳಿದ್ರು ನಿಮ್ಗೆ ನಮ್ಗೆ ಜಾತಿ ಇಲ್ಲ ಏನು ಇಲ್ಲ ಅಂತ ಹೇಳ್ತಾರೆ. ಏನು ನಮ್ಮ ಹುಡುಗರಿಗೆ ಏನ್ ಸಹಾಯ ಮಾಡೋದು ಇಲ್ಲ. ನಮ್ಗೆ ಮನೆ ಇಲ್ಲ, ಗುಡ್ಲ ಹಾಕೊಂಡಿದೀವಿ, ಜಾಗ ಇಲ್ಲ. 50 ವರ್ಷದಿಂದ ಇಲ್ಲೇ ಇದೀವಿ ಸರ್. ಇಲ್ಲಿ ಇದ್ರು ಯಾರು ಸಹಾಯ ಮಾಡಂಗಿಲ್ಲ. ನಮ್ಮೂರ ಎಮ್ಮೆಲಿನ್ ಕೇಳಿದ್ರು ಅಷ್ಟೇ, ನಮ್ಮೂರ್ನ ಕೇಳಿದ್ರು ಅಷ್ಟೇ, ಏನು ಸಹಾಯ ಮಾಡಂಗಿಲ್ಲ. ಒಂದ್ 25 ಮನೆ ಇದೆ ಸರ್ ಇಲ್ಲಿ. ಯಾರಿಗೂ ಮನೆ ಸರಿಯಾಗಿಲ್ಲ. ಜಾತಿ ಇಲ್ಲ, ಜಾತಿ ನಿಮ್ದು ಅದು ಇದೇ ಇಲ್ಲ, ಲಿಸ್ಟೇ ಇಲ್ಲ ಅಂತಾರೆ. ಎಲ್ಲಿಗೋದ್ರು ಅದು ಕೇಳ್ತಾರ ನಮ್ಮನ್ನ. ಕ್ಯಾಸ್ಟಿಂಗ್ ಕಮಿಟಿ ಬೇಕು ನಿಮ್ಗೆ, ಹುಡುಗರಿಗೆ ಓದಾಕೆ, ಅದು ಏನು ಇಲ್ಲ ಸರ್. ಈಗ ತಾವ್ ಹೇಳ್ತಾ ಇದ್ರಿ ಅಲ್ಲಿನ MLA ಅವ್ರ ಗಮನಕ್ಕೂ ಕೂಡ ಈ ಒಂದು ಸಮಸ್ಯೆಯ ಬಗ್ಗೆ ತಂದಿದ್ವಿ ಎಂಬುದಾಗಿ. ಅಲ್ಲಿನ MLA ಏನಂತ ಹೇಳ್ತಾ ಇದ್ದಾರೆ? ಅವರಿಂದ ಏನಾದ್ರು ರೆಸ್ಪಾನ್ಸ್ ಗಳು ಬಂದಿದ್ಯಾ? ಇಲ್ಲ ಸರ್, ಯಾರು ಏನು ಕೊಡಂಗಿಲ್ಲ, ಏನು ಮಾತಾಡೋದು ಇಲ್ಲ. ಓಟ್ ಕೇಳಕ್ ಬರ್ತಾರೆ, ಸಹಾಯ ಮಾಡ್ತೀವಿ, ನಿಮ್ಮನ್ಗೆ ಎಲ್ಲಾ ಹಾಕೊಡ್ತೀವಿ, ನಿಮ್ಗೆ ಎಲ್ಲಾ ಕೊಡ್ತೀವಿ ಅಂತಾರೆ. ಓಟ್ ಆದ್ಮೇಲೆ ಇನ್ನೇನು ಹೆಂಗಿದ್ದೀರಾ ಏನ್ ಅಂತ ಕೇಳೋರು ಇಲ್ಲ ಸರ್. ಓಕೆ, ಎಸ್ ಈಗ ಗೊತ್ತಾಗ್ತಾ ಇತ್ತು ಏನಲ್ಲಿ ಶಾಲೆಗೆ ಸೇರಿಸೋದಕ್ಕೂ ಕೂಡ ಅಲ್ಲಿ ವಿದ್ಯಾರ್ಥಿಗಳಿಗೂ ತೊಂದರೆ ಆಗ್ತಾ ಇದೆ ಮಕ್ಕಳಿಗೆ ಅಂತ. ಫಸ್ಟ್ ಮಕ್ಕಳಿಗೆ ಸಹ ತೊಂದ್ರೆ, ಸ್ಕೂಲ್ಗೆ ಎಲ್ಲಿ ಏನು ಕೊಡಂಗಿಲ್ಲ ನಮ್ಗೆ. ಹುಡುಗರಿಗೂ ಏನು ಸಹಾಯ ಮಾಡಂಗಿಲ್ಲ, ಸ್ಕೂಲ್ಗೂ ಸರಿಯಾಗಿ ಕರ್ಕೊಂಡಂಗಿಲ್ಲ.
ಈ ಗೌರ್ಮೆಂಟ್ ಇಂದ ಈ ಸ್ಕೂಲ್ ಹುಡುಗರಿಗೆ ದುಡ್ಡು ಅದು ಇದು ಹಾಕ್ತಾವ್ರಲ್ಲ, ಅದು ಇಲ್ಲ ಸರ್ ನಮ್ಗೆ ಹುಡುಗರಿಗೆ ಯಾರಿಗೂ. ಓಕೆ, ಅಂದ್ರೆ ಯಾವ ಕಾರಣಕ್ಕೋಸ್ಕರ ಈ ರೀತಿ ಆಗ್ತಾ ಇದೆ ಅಂದ್ರೆ, ಈಗ ಮುಂಚೆಯಿಂದ ಈ ಒಂದು ಸಮುದಾಯ ಇತ್ತು, ಈ ಒಂದು ಜಾತಿ ಇತ್ತು ಅಂತ ಇದೆ. ಆದ್ರೆ ಈಗ ಈ ಒಂದು ತಾಲೂಕಿನಲ್ಲಿ ನಮ್ ಲಿಸ್ಟ್ ಅಲ್ಲಿ ಈ ಒಂದು ಜಾತಿ ಇಲ್ಲ ಅಂತ ಹೇಳ್ತಾ ಇದಾರಲ್ಲ, ಅಂದ್ರೆ ಯಾವ ಕಾರಣಕ್ಕಾಗಿ ಈ ರೀತಿ ಆಗ್ತಾ ಇದೆ? ಅದ್ರ ಬಗ್ಗೆ ಅಧಿಕಾರಿಗಳೇನಾದ್ರೂ ಹೇಳಿದ್ದಾರಾ? ಇಲ್ಲ ಸರ್, ಅದಕ್ಕಂತ ಏನು ಹೇಳಿಲ್ಲ. ಚಿಲ್ಗಟ್ಟ ಎಲ್ಲ ಹೋಗಿದಾರೆ ನಮ್ ಹುಡುಗರು. ಆ ಚಿಲ್ಗಟ್ಟ ಕಡೆ ಎಲ್ಲ ಐತೆ, ಚಿಂತಾಮಣಿನೂ ಐತೆ. ಈ ಚಿಲ್ಗಟ್ಟ ತಾಲೂಕ್ ಮಾತ್ರ ಇಲ್ಲ, ಈ ಕಡೆ ನಮ್ ಕಡೆ ಇಲ್ಲ, ನಮ್ಮೂರುಗಳಿಗಿಲ್ಲ ಅಂತ ಹೇಳ್ತಾವ್ರೆ. ಓಕೆ, ಇನ್ನು ಈ ಮೂಲಕ ತಾವು ಅಲ್ಲಿನ ಅಧಿಕಾರಿಗಳಿಗೆ, ಅಲ್ಲಿನ MLA ಅವ್ರಿಗೆ ಏನಂತ ಹೇಳಕ್ ಇಷ್ಟಪಡ್ತೀರಾ ಜಯಮ್ಮ ಅವ್ರೆ? ಏನಿಲ್ಲ ಸರ್, ನಮ್ಗೂ ಏನೋ ಮನೆ ಗಿಡ ಕಟ್ಕೊಟ್ಟು ನಮ್ಗ್ ಜಾಗ ಇಲ್ಲ, ಜಾಗ ತೋರಿಸಿ ಇಲ್ಲ, ಒಂದ್ ಸ್ವಲ್ಪ ಮನೆ ಕಟ್ಕೊಟ್ಟಿ ಹುಡುಗರಿಗೆ ಓದಕ್ಕೆ ಅವ್ರಿಗೆ ಏನೋ ಸಹಾಯ ಮಾಡ್ತಾರೆ ಅಂತ ಕೇಳ್ಕೊಂತ ಇದೀವಿ. ಎಸ್, ಆದಷ್ಟು ಬೇಗ ನಾವು ನಮ್ಮ ಪ್ರಯತ್ನವನ್ನ ಪಡ್ತಾ ಇದ್ದೇವೆ ಜಯಮ್ಮ ಅವರೇ. ನಾವು ನಿಮ್ಮ MLAಗಾಗಿರ್ಬೋದು ಅಥವಾ ಅಲ್ಲಿನ ಅಧಿಕಾರಿಗಳ ಗಮನಕ್ಕೆ ತರಕ್ಕೂ ಕೂಡ ಪ್ರಯತ್ನವನ್ನ ಪಡ್ತೇವೆ. ಎಸ್, ಧನ್ಯವಾದಗಳು ಜಯಮ್ಮ ಅವರೇ ಈಡನ್ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಎಸ್, ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಲ್ಲಿ ಸಮಸ್ಯೆಗಳ ತಾಂಡವವಾಡ್ತಾ ಇದೆ ಎಂಬುದಾಗಿ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ವಿ. ಮಾಂಗ್ ಗಾರುಡಿ ಸಮುದಾಯಕ್ಕೆ ಗರಬಿಡಿದ ಸ್ಥಿತಿ ನಿರ್ಮಾಣವಾಗಿರುವಂತದ್ದು. 50 ವರ್ಷಗಳಿಂದ ಇರುವ ಸಮುದಾಯಕ್ಕೆ ಸೂರಿನ ಭಾಗ್ಯ ಮರೀಚಿಕೆಯಾಗಿರುವಂತದ್ದು. ತಿಮ್ಮಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವರಸಂದ್ರ ಗ್ರಾಮದಲ್ಲಿ ಈ ರೀತಿಯ ಒಂದು ಸೂರೇ ಇಲ್ಲದಂತೆ ಬದುಕನ್ನ ನಿರ್ವಹಣೆ ಮಾಡ್ತಾ ಇರುವಂತದ್ದು. ಇನ್ನು ಮೂಲಭೂತ ಸೌಕರ್ಯಗಳಿಂದ ಕೂಡ ವಂಚಿತರಾಗಿರುವಂತದ್ದು. ಗಾರುಡಿ ಸಮುದಾಯ ಆಧಾರ್ ಕಾರ್ಡ್ಗಳು ಕೂಡ ಸಿಗ್ತಾ ಇಲ್ಲ, ಹಾಗೆ ಜಾತಿ ಪ್ರಮಾಣ ಪತ್ರವನ್ನ ಕೂಡ ಇಲ್ಲದೆ ಇಲ್ಲಿನ ಜನತೆ, ಇಲ್ಲಿನ ನಿವಾಸಿಗರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಎಲ್ಲ ಅಡ್ಗೆ ಮಾಡ್ಕೊಂಡು ತಿನ್ನೋದೆಲ್ಲ ಇಲ್ಲೇನಾ? ಇಲ್ಲ. ಎಷ್ಟು ವರ್ಷಗಳಿಂದ ವಾಸ ಮಾಡಿದ್ರಿ ಊರಲ್ಲಿ ನೀವು? ಇಲ್ಲ, ನಾವು ಹುಟ್ಟುವಾಗೆಲ್ಲ ಇಲ್ಲ ವಾಸ ಮಾಡೋದು. ಇಲ್ಲೇ ವಾಸ ಮಾಡ್ತಾ ಇದ್ದೀರಾ? కరెంట్ ఉంది వేరే రెండు పెట్టుకోండి. ನಿಮ್ಮ ತಂದೆ ತಾಯಿ ಎಲ್ಲ ಹೋಗಿದಾರಮ್ಮ? ಸ್ಕೂಲ್ಗೆಲ್ಲ ಹೋಗ್ತಾ ಇದ್ದೀರಾ? ಯಾವ ಸ್ಕೂಲ್ಗೆ ಹೋಗ್ತೀರ? ಅದ್ರ ಮುಂದೆ 40 ಅಡಿ ಆಕ್ರಮಿಸೋದು. ಬಾಕ್ಸು ಲೈಟ್ ಬರ್ನ್ ಆಗೈತೆ. ನೀళ్ళు ఎక్కువ వద్దురా ఆడబెట్టే కొండ ఏంటి అది కూడా మోసుకొని వస్తా ఉంటారు. రెడీగా పడతారు. పరిస్థితి ఏం పరిస్థితి మా పరిస్థితి
ಎಲ್ಲ ಅಡುಗೆ ಮಾಡೋದು ನೀವೆಲ್ಲನು? ఇదంతా సంచులు కట్టేసి వాళ్ళు పనికి పోయినారు. మేము ఆపకున్నాం మా పక్కింటి. ఆధార్ కార్డు కర్కొనాల. ಇಲ್ಲೆಲ್ಲ ಅಡುಗೆ ಮಾಡ್ಕೊಂಡು ತಿನ್ನೋದೆಲ್ಲ ಇಲ್ಲೇನಾ? ಇಲ್ಲೇ ಎಷ್ಟು ವರ್ಷಗಳಿಂದ ವಾಸ ಮಾಡಿದ್ರಿ ಊರಲ್ಲಿ ನೀವು? ಇಲ್ಲ, ನಾವು ಹುಟ್ಟುವಾಗೆಲ್ಲ ಇಲ್ಲ ವಾಸ ಮಾಡೋದು. ಇಲ್ಲೇ ವಾಸ ಮಾಡ್ತಾ ಇದ್ದೀರಾ? కరెంట్ ఉంది వేరే రెండు పెట్టుకోండి. ನಿಮ್ಮ ತಂದೆ ತಾಯಿ ಎಲ್ಲ ಹೋಗಿದಾರಮ್ಮ? ಸ್ಕೂಲ್ಗೆಲ್ಲ ಹೋಗ್ತಾ ಇದ್ದೀರಾ? ಯಾವ ಸ್ಕೂಲ್ಗೆ ಹೋಗ್ತೀರ? ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಲ್ಲಿ ಸಮಸ್ಯೆಗಳ ತಾಂಡವ ಎದ್ದಾಗಿ ಕಾಣಿಸ್ತಾ ಇದೆ. ಮಾಂಗ್ ಗಾರೂಡಿ ಸಮುದಾಯಕ್ಕೆ ಗರಬಡಿದ ಸ್ಥಿತಿ ನಿರ್ಮಾಣವಾಗಿರುವಂತದ್ದು. 50 ವರ್ಷಗಳಿಂದ ಇರುವ ಸಮುದಾಯಕ್ಕೆ ಸೂರಿನ ಭಾಗ್ಯ ಮರೀಚಿಕೆಯಾಗಿರುವಂತದ್ದು. ತಿಮ್ಮಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವರಸಂದ್ರ ಗ್ರಾಮದಲ್ಲಿ ಸೂರೇ ಇಲ್ಲದಂತೆ ಬದುಕನ್ನ ನಿರ್ವಹಣೆ ಮಾಡಲಾಗ್ತಾ ಇದೆ. ಮೂಲಭೂತ ಸೌಕರ್ಯಗಳಿಂದ ವಂಚಿತರಾದ ಗಾರೂಡಿ ಸಮುದಾಯ ಇಲ್ಲಿ ಈ ಒಂದು ಜನತೆಗೆ ಸರಿಯಾದ ಆಧಾರ್ ಕಾರ್ಡ್ಗಳಿಲ್ಲ, ಜಾತಿ ಪ್ರಮಾಣ ಪತ್ರಗಳು ಕೂಡ ಇಲ್ಲದೆ ನಿವಾಸಿಗರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಜಾತಿ ಪ್ರಮಾಣ ಪತ್ರ ಕೊಡದೆ ಅಧಿಕಾರಿಗಳು ನಿರ್ಲಕ್ಷ್ಯತನವನ್ನ ವಹಿಸ್ತಾ ಇದ್ದಾರೆ. ಇನ್ನು ಸೈಟ್ ರಹಿತರಿಗೆ ನಿವೇಶನ ಇಲ್ಲ, ವಸತಿ ರಹಿತರಿಗೆ ಮನೆ ಮಂಜೂರು ಕೂಡ ಆಗಿಲ್ಲ. ಜಾತಿ ಆದಾಯ ಪತ್ರಕ್ಕೆ ಅರ್ಜಿಯನ್ನ ಹಾಕಿದ್ರೆ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಜಾತಿ ಆದಾಯ ಪ್ರಮಾಣ ಪತ್ರ ಇಲ್ಲದೆ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ಸಾಕಷ್ಟು ತೊಂದರೆಯಾಗ್ತಾ ಇದೆ. ಎಸ್ಸಿ ಸಮುದಾಯದಲ್ಲಿ ಮಾಂಗ್ ಗಾರೂಡಿ ಸಮುದಾಯವೇ ಇಲ್ಲ ಎಂಬುದಾಗಿ ಅಲ್ಲಿನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಮಾಂಗ್ ಗಾರೂಡಿ ಸಮುದಾಯವೇ ಇಲ್ಲ ಎಂಬುದಾಗಿ ಅಲ್ಲಿನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಎಂಬುದಾಗಿ ಜನತೆ ಆರೋಪವನ್ನ ಮಾಡ್ತಾ ಇರುವಂತದ್ದು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಈ ತಿಮ್ಮಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವರಸಂದ್ರ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ಮಾಂಗ್ ಗಾರೂಡಿ ಸಮುದಾಯದವರು ಸುಮಾರು 50 ವರ್ಷಗಳಿಂದ ಜೀವನವನ್ನ ಮಾಡ್ತಾ ಇದ್ದಾರೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಜಾತಿ ಆದಾಯ ಪ್ರಮಾಣ ಪತ್ರ ಮತ್ತು ಆಧಾರ್ ಕಾರ್ಡ್ ಇಲ್ವಂತೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಜಾತಿ ಆದಾಯ ಪ್ರಮಾಣ ಪತ್ರವನ್ನ ಕೇಳ್ತಾರೆ. ಇನ್ನು ಶಾಲೆಯಲ್ಲಿ ದಾಖಲೆ ಆಗದ ಮಕ್ಕಳು ವಿದ್ಯಾಭ್ಯಾಸದಿಂದ ವಂಚಿತರಾಗ್ತಾ ಇದ್ದಾರೆ. ನಿವೇಶನ ರಹಿತ ಮತ್ತು ವಸತಿ ರಹಿತರಿಗೆ ಮಂಜೂರು ಮಾಡಬೇಕಾದ್ರೆ ಜಾತಿ ಪ್ರಮಾಣ ಪತ್ರ ಕೊಡಿ ಅಂತ ಹೇಳ್ತಾರೆ. ಆದ್ರೆ ಜಾತಿ ಪ್ರಮಾಣ ಪತ್ರನೇ ಕೊಡ್ತಾ ಇಲ್ಲ ಅಧಿಕಾರಿಗಳು. ನಾವು ಬೇರೆಯವರ ಜಮೀನಿನಲ್ಲಿ ಗುಡಿಸಲನ್ನ ಹಾಕಿಕೊಂಡು ಹೇಗೆ ಜೀವನವನ್ನ ಮಾಡಬೇಕು ಎಂಬುದಾಗಿ ಮಾಂಗ್ ಗಾರೂಡಿ ಸಮುದಾಯ ಈಡನ್ಸ್ ನ್ಯೂಸ್ ಮೂಲಕ ತಮ್ಮ ದುಃಖವನ್ನ ಹೊರಹಾಕಿರುವಂತದ್ದು. కరెంట్ ఉంది వేరే
రెండు పెట్టుకోండి కొడతాను ನಿಮ್ಮ ತಂದೆ ತಾಯಿ ಎಲ್ಲ ಹೋಗಿದಾರಮ್ಮ? ಸ್ಕೂಲ್ಗೆಲ್ಲ ಹೋಗ್ತಾ ಇದ್ದೀರಾ? ಯಾವ ಸ್ಕೂಲ್ಗೆ ಹೋಗ್ತೀರಾ? ಅದ್ರ ಮುಂದೆ 40 ಅಡಿ ಆಕ್ರಮಿಸೋದು ಬಾಕ್ಸ್ ಬಾಕ್ಸ್ ಲೈಟ್ ಬರ್ನ್ ಆಗೈತೆ. ನೀళ్ళు ఎక్కువ వద్దురా వద్దురా ఆడబెట్టే కొండ ఏంటి అది కూడా మోసుకొని వస్తా ఉంటాయి రెడీగా పడతారు ఆటికి పరిస్థితి ఏం పరిస్థితి మా పరిస్థితి ಎಲ್ಲ ಅಡುಗೆ ಮಾಡೋದು ನೀವೆಲ್ಲನು? ఇదంతా సంచులు కట్టేసి వాళ్ళు పనికి పోయినారు. మేము ఆపకున్నాం మా పక్కింటి. ఆధార్ కార్డు కరుకోనాల స్కూల్ ಹೋಗ್ತಾ ಇಲ್ಲೆಲ್ಲ ಅಡುಗೆ ಮಾಡ್ಕೊಂಡು ತಿನ್ನೋದೆಲ್ಲ ಇಲ್ಲೇನಾ? ಇಲ್ಲೇ ಎಷ್ಟು ವರ್ಷಗಳಿಂದ ವಾಸ ಮಾಡಿದ್ರಿ ಊರಲ್ಲಿ ನೀವು? ಇಲ್ಲ ನಾವು ಹುಟ್ಟುವಾಗೆಲ್ಲ ಇಲ್ಲ ವಾಸ ಮಾಡೋದು. ಇಲ್ಲೇ ವಾಸ ಮಾಡ್ತಾ ಇದ್ದೀರಾ? కరెంట్ ఉంది వేరే రెండు పెట్టుకోండి కొడతాను ನಿಮ್ಮ ತಂದೆ ತಾಯಿ ಎಲ್ಲ ಹೋಗಿದಾರಮ್ಮ? ಸ್ಕೂಲ್ಗೆಲ್ಲ ಹೋಗ್ತಾ ಇದ್ದೀರಾ? ಯಾವ ಸ್ಕೂಲ್ಗೆ ಹೋಗ್ತೀರಾ? ಅದ್ರ ಮುಂದೆ 40 ಅಡಿ ಆಕ್ರಮಿಸೋದು ಬಾಕ್ಸ್ ಬಾಕ್ಸ್
ಲೈಟ್ ಬರ್ನ್ ಆಗೈತೆ ಲೈಟ್ ನೀళ్ళు ఎత్తుకున్నా వద్దురా వద్దురా ఆడబెట్టే కొండ ఏంటి అది కూడా మోసుకొని వస్తా ఉంటాను రెడీగా కొడతారు పరిస్థితి ఏం పరిస్థితి మా పరిస్థితి ಎಲ್ಲ ಅಡುಗೆ ಮಾಡೋದು ನೀವೆಲ್ಲನು ఇదంతా కంచెలు కట్టేసి వాళ్ళు పనికి పోయినారు మేము ఆపకున్నాం మా పక్కింటి ఆధార్ కార్డు ఏమిలాగా చిక్కలు కరుకోవాలి స్కూల్ పంపించారు ಹಿಂಗೆಲ್ಲ ಅಡುಗೆ ಮಾಡ್ಕೊಂಡು ತಿನ್ನೋದೆಲ್ಲ ಇಲ್ಲೇನಾ? ಇಲ್ಲ ಎಷ್ಟು ವರ್ಷಗಳಿಂದ ವಾಸ ಮಾಡಿದ್ರಿ ಊರಲ್ಲಿ ನೀವು? ಇಲ್ಲ ನಾವು ಹುಟ್ಟುವಾಗೆಲ್ಲ ಇಲ್ಲ ವಾಸ ಮಾಡೋದು. ಇಲ್ಲೇ ವಾಸ ಮಾಡ್ತಾ ಇದ್ದೀರಾ? కరెంట్ ఉంది వేరే రెండు పెట్టుకోండి ನಮ್ಗೆ ಮಠ ಮನೆ ಮಠ ಏನು ಇಲ್ಲ ಸರ್. ಹುಡುಗರಿಗೆ ಕ್ಯಾಸ್ಟ್ ಇನ್ಕಮ್ ಕೊಡೋದಿಲ್ಲ, ಸ್ಕೂಲ್ ಸೇರ್ಕೊಳೋದಿಲ್ಲ, ಮನೆಗಳಿಲ್ಲ, ಎಲ್ಲ ಮರದ ಕಡೆ ಸಂಸಾರ ಮಾಡ್ತಾ ಇದೀವಿ. ಜಾಗ ಇದೆ, ಒಬ್ರು ಮನೆ ಹಾಕೊಟ್ಟಿಲ್ಲ. ಗೌರ್ಮೆಂಟ್ ಜಾಗನೂ ಇಲ್ಲ, ಇಲ್ಲಿ ಯಾರನ್ನ ಕೇಳಿದ್ರು ಜಾಗ ಇಲ್ಲ, ಏನು ಇಲ್ಲ, ಎಲ್ಲ ಸ್ವಂತ ಅಂತಾರೆ. ನಾವ್ ಹೆಂಗ್ ಮಾಡ್ಬೇಕು? ನಾವು ಮಕ್ಕಳನ್ನ ಹಾಕೊಂಡು ನೈಟು ಕತ್ಲಾಗೆ ಮಳೆ, ಹುಡುಗರಿಗೆ ಏನು ಸಹಾಯ ಮಾಡೋರು ಯಾರು ಇಲ್ಲ. ನಮ್ಗೆ ಗೌರ್ಮೆಂಟ್ ಇಂದ ಸಹಾಯ ಮಾಡ್ಬೇಕು. ಈಗ ಸರ್ಕಾರ ಏನು ಇದು ಹಾಕಿಲ್ವಾ ಮನೆಗಳಂತ? ಇಲ್ಲ ಸರ್, ನಮ್ಗೆ ಏನು ಆಗಿಲ್ಲ. ಗೌರ್ಮೆಂಟ್ ಇಂದ ಏನು ಇಲ್ಲ ಸರ್ ನಮ್ಗೆ. ಮನೆಗೆ ಜಾಗ ಇದೆಯಾ? ಮನೆ ಜಾಗ ಇದೆ, ಮನೆ ಜಾಗ ಇದೆ. ಅದು ಮನೆ ಜಾಗ ಒಂದ್ ಸ್ವಲ್ಪ ಐತೆ, ಇನ್ನ ಜಾಗ ಇಲ್ದಿದ್ದವರು ಇದಾರೆ. ಇಲ್ಲಿ ವಾಸ ಮಾಡ್ತಾ ಇದ್ರಲ್ಲಿ ಮನೆಗಳೆಲ್ಲ ಕಟ್ಕೊಂಡು ಜಾಗ ಯಾರ್ದಿದೆ ಎಲ್ಲಾನು? ಇದು ಯಾರೋ ಸಹಾಯ ಮಾಡಿ ಯಾರೋ ಒಂದ್ 2 ಕುಂಟೆ ತಕೊಂಡಿದಾರ ಸರ್, ಅದ್ರಾಗ ಗುಡಿಸ್ಲು ಹಾಕೊಂಡಿದೀವಿ ಎಲ್ಲಾರು. ಜಾಗ ನಿಮ್ದಲ್ವಾ ಇದು? ಅಲ್ಲ, ನಮ್ದು ಅಲ್ಲ. ನಿಮ್ ಜಾಗ ಇರೋದೆಲ್ಲ ಅಂತ? ಜಾಗ ಊರಾಗಿದೆ ಸರ್ ಒಂದ್ ಸ್ವಲ್ಪ. ಅದೇ ಮನೆ ಹಾಕೊಟ್ಟಿಲ್ಲ? ಮನೆ ಇಲ್ಲ ಸರ್. ಆ ಜಾಗದಲ್ಲಿ ಮನೆ ಕಟ್ಟಿದಿರಾ ಊರಲ್ಲಿ ಇರೋಂಥದ್ದು? ಇಲ್ಲ ಏನು ಇಲ್ಲ ಸರ್. ಒಂದು ಹಂಚದ ಮನೆ ಇದ್ರು, ಸ್ಕೂಲ್ ಕಳ್ಸ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಹಂಚದ ಮನೆ ಹಾಕಿದ್ರು ಆ ಕಾಲದಾಗೆ, ಅದೆಲ್ಲ ಬಿದ್ದೋಯ್ತು. ಇವಾಗ ಕಟ್ಕೊಳಕ್ ನಮ್ಗೆ ಪುರ್ಸೈತಿಲ್ಲ ಸರ್, ಅದಕ್ಕೆ ಇಲ್ಲೇ ಗುಡ್ಲ ಹಾಕೊಂಡಿದ್ವಿ. ಹುಡುಗರ್ನ ಸ್ಕೂಲ್ಗೆ ಹಾಕ್ಬೇಕು ಅಂದ್ರು ಕ್ಯಾಸ್ಟ್ ಇನ್ಕಮ್ ಕೇಳ್ತಾರೆ. ನಿಮ್ಗೆ ಏನನ್ ಕೇಳಿದ ಜಾಗ ಇಲ್ಲ, ಮಕ್ಳು ನೆಲ್ಲ ಹಾಕೊಂಡಿರೋದು ಅಂದ್ರೆ ಜಾಗನೂ ತೋರ್ಸಲ್ಲ. ಸ್ವಲ್ಪ ಜಾಗ ಇರತ್ತವ್ರು ಮನೇನೂ ಕಟ್ಸಲ್ಲ. ಹುಡುಗರ್ನ ಸ್ಕೂಲ್ ಕಳ್ಸ್ಬೇಕು ಅಂದ್ರೆ ಕ್ಯಾಸ್ಟ್ ಇನ್ಕಮ್ ಬೇಕು ಅಂತ ಹೇಳ್ತಾರೆ. ಅದಕ್ಕೆಲ್ಲ ಇದ್ ಮಾಡ್ತಾ ಇದ್ರೆ ಗೌರ್ಮೆಂಟ್ ಅವ್ರಿಗೆ ಇದ್ ಮಾಡಿರುವ ಜಾಗ ಕೇಳಿರು ಇಲ್ಲ ಅಂತಾರೆ. ನಿಮ್ಗೆ ಅಸಲ್ ಕ್ಯಾಸ್ಟ್ ಇನ್ಕಮೇ ಬರಲ್ಲ ಅಂತ ಹೇಳ್ತಾರೆ ಹಾಕಿರುವ ಅಂತ ಎಲ್ಲ ಇದ್ ಮಾಡ್ತಾರೆ. ನಮ್ ಹುಡುಗರ್ನ ಹಾಕೊಂಡು ಎಲ್ಲಿರ್ಬೇಕು? ಅವ್ನ ಸ್ಕೂಲ್ಗಳೇನೋ ಪ್ರಾಬ್ಲಮ್ ಅವ್ರಿಗೆ ಓದ್ಸೋದು ಹೆಂಗೆ ನಾವು?
ಎಲ್ಲ ಹೆಂಗ್ ಮಾಡೋದು ಹೇಳಿ ನೀವೇ. ಈಗ ನಿಮ್ಮ ಮಕ್ಕಳಿಗೆ ಶಾಲೆಗೆ ಸೇರಿಸ್ಕೊಳ್ಳೋದಿಲ್ಲ ಅಂತ ಹೇಳ್ತೀರಲ್ಲ, ಮಕ್ಕಳೆಲ್ಲ ಎಲ್ಲಿಗೆ ಹೋಗ್ತಾ ಇದಾರೆ? ಇವಾಗ ಮನೆಗೆ ಇರ್ತಾರಾ, ಶಾಲೆಗೆ ಹೋಗ್ತಿದಾರ? ಮನೆಗೂ ಇರ್ತಾರೆ, ಇನ್ನೇನು ಸ್ಕೂಲ್ಗೆ ಎಲ್ಲೂ ಹೋಗಲ್ಲ. ಹೋಗಿದ್ರೆ ಕೇಳ್ತಾರೆ ಕ್ಯಾಸ್ಟಿಂಗ್ ರೂಮ್ ತಗೊಂಬರ್ರಿ ಮಕ್ಕಳನ್ನ ಸೇರಿಸ್ತೀವಿ ಅಂತಾರೆ. ನಾವು ಕೇಳಿರುವ ಆಗಲ್ಲ ನಿಮ್ಗೆ, ಕ್ಯಾಸ್ಟಿಂಗ್ ರೂಮ್ ಆಗಲ್ಲ, ಏನು ಆಗಲ್ಲ, ನಿಮ್ಮ ಮನೆಗಳು ಆಗಲ್ಲ ನಿಮ್ಗೆ ಅಂತ ಕೇಳ್ತಾರೆ. ಈಗ ಮನೆ ಇಲ್ವಾ ಇವಾಗ? ಇಲ್ಲ ಸರ್, ಗುಡ್ಲು ಹಾಕೊಂಡೇ ಇರೋದು. ಗುಡ್ಸ್ಲಲ್ಲಿ ವಾಸ ಮಾಡ್ತಾ ಇದ್ರಿ. ಗ್ರಾಮ ಪಂಚಾಯತಿ ಅವ್ರು ಏನಾದ್ರು ಬಂದು ಕೇಳಿದ್ರೆ ಇಲ್ಲಿ ನಿಮ್ಗೆ ಈ ತರ ಮನೆ ಹಾಕೊಡ್ತೀವಿ ಇಲ್ಲ ಅಂತ ನೀವೇನಾದ್ರು ಕೇಳಿದಿರ ಅವ್ರಿಗೆ? ಏನಾದ್ರು ಕೇಳಿದ್ರು ಹಾಕೊಡೋರು ಬೇಕು ತಾನೆ, ಜಾಗನೇ ಇಲ್ಲ, ಇದೆಲ್ಲ ನಮ್ದೇ ಸ್ವಂತ, ಲೀಸ್ಟೇ ಇಲ್ಲ, ನೀವು ನಿಮ್ಗೆ ಲೀಸ್ಟೇ ಇಲ್ಲ, ನಿಮ್ ಜನ ಎಷ್ಟು ಜನ ಇದ್ದೀರಾ ಅವ್ರದ್ದೇನು ಲೀಸ್ಟೇ ಇಲ್ಲ ಅಂತ ಹೇಳ್ತಾರೆ. ನಿಮ್ಗೆ ಜಾಗ ಇದೆ ಮನೆ? ಇವಾಗ ಗ್ರಾಮ ಪಂಚಾಯತಿಯಿಂದ ಏನಾದ್ರು ಮನೆ ಮಂಜೂರು ಮಾಡಿದ್ರೆ ನಿಮ್ಗೆ ಕಟ್ಕೊಳ್ಳೋದಕ್ಕೆ ಜಾಗ ಇದೆಯಾ? ಇದೆ, ಜಾಗ ಇದೆ, ಆದ್ರೆ ಇವ್ರಿಗೆ ಇಲ್ಲೇ ಇಲ್ಲ ಸರ್. ಆಧಾರ್ ಕಾರ್ಡ್ ಇದೆಯಾ? ನಮಗಿದೆ ಸರ್, ಇನ್ನ ಈ ಮಕ್ಳಿಗೂ ನನ್ನ ಮಗಳಿಗೆ ಅವ್ರಿಗೆ ಯಾರಿಗೂ ಇಲ್ಲ ಸರ್. ಅಲ್ಲಿ ಹೇಳಿರಿ ಏನಂತಾರೆ ಅಂತ ಓದಿರಬೇಕು ಅಂದ್ರೆ ಅವ್ರು ಯಾವಾಗ ಏನಕ್ಕೆ ಓದಿರ್ತಾರೆ, ನಮ್ಮಂತರ್ನೇ ಓದ್ಸಕ್ ಹಾಕಿಲ್ಲ, ಇನ್ನು ಅವ್ರನ್ನೆಲ್ಲ ಆಗ್ತದೆ ಎಲ್ಲ ಕೇಳ್ತಾರೆ. ರೇಷನ್ ಕಾರ್ಡ್ ಎಲ್ಲ ಇದೆಯಾ ಇಲ್ಲಿ? ನನಗೆ ರೇಷನ್ ಕಾರ್ಡ್ ಎಲ್ಲ ಇದೆ, ನಮ್ಮ ಮಕ್ಳಿಗೆ ಇಲ್ಲ ಸರ್. ಇಲ್ದವರು ಇದಾರೆ, ಇದ್ದವರು ಇದಾರೆ, ಇಲ್ದವ್ರಿಗನ ಸಹಾಯ ಮಾಡಿರಲ್ವಾ? ಎಷ್ಟು ವರ್ಷದಿಂದ ವಾಸ ಮಾಡ್ತಾ ಇದ್ರಿ? ಒಂದು 50 ವರ್ಷದಿಂದ. ಹೆಸರು ರಾಣಿ ಅಂತ. ನಮ್ಗೆ ಇಲ್ಲಿ ವಾಸ ಮಾಡಕ್ಕೂ ಆಗ್ತಾ ಇಲ್ಲ ಸರ್. ಮರ ಕೆಳಗಡೆಯಲ್ಲಿ ಹಸು ಹಾವು ಏನಾದ್ರು ಬರ್ಬೇಕು, ಏನಾದ್ರು ಒಂದು ಕಚ್ತಾ ಇದೆ ಸರ್. ಮಕ್ಳಿಗೆ ತೋರ್ಸ್ಕೊಳಕ್ಕೂ ಕುಸಿಸತಿಲ್ಲ. ಈ ಗೌರ್ಮೆಂಟ್ ಅವ್ರು ಏನು ಹಾಕಿಲ್ಲ, ಬಸ್ ಹಾಕಿಲ್ಲ, ಏನು ಇಲ್ಲ ಸರ್. ನಮ್ಮ ಮಕ್ಳಿಗೆ ಸ್ವಲ್ಪ ಜ್ವರ ಬಂದ್ರು ನಾವು ನಡ್ಕೊಂಡು ಹೋಗೋಷ್ಟೊತ್ತಿಗೆ ಅಲ್ಲಿಗೆ ಏನಾದ್ರು ಯಾರಿಗಾದ್ರೂ ಏನೋ ಪ್ರಾಬ್ಲಮ್ಮೇ ಬಂತು ಸರ್, ಹುಷಾರಾಗ್ದಿಲ್ಲ ಮಕ್ಳಿಗೆ. ಅದಕ್ಕೋಸ್ಕರ ಎಲ್ಗಾದ್ರೂ ಶಾಲೆಗೆ ಹಾಕೋಣ ಅಂದ್ರು ಆಧಾರ್ ಕಾರ್ಡ್ ಕೇಳ್ತಾರೆ. ನಿಮ್ಮ ಆಧಾರ್ ಕಾರ್ಡ್ ತಗೊಂಡ್ ಬಂದ್ರೇನೆ ನಿಮ್ಮ ಮಕ್ಕಳನ್ನ ಸೇರ್ಸ್ಕೊಂತೀವಿ ಶಾಲೆಯಲ್ಲಿ ಅಂತ ಕೇಳ್ತಾರೆ ಸರ್. ಕ್ಯಾಸ್ಟ್ ಇನ್ಕಮ್ ಕೇಳ್ತಾರೆ, ಆಧಾರ್ ಕಾರ್ಡ್ ಕೇಳ್ತಾರೆ, ರೇಷನ್ ಕಾರ್ಡ್ ತಗೊಂಡ್ ಬರ್ರಿ ಅಂತ ಕೇಳ್ತಾರೆ. ಏನಾದ್ರು ಹಾಕ್ಬೇಕು ಅಂದ್ರು ಅದು ಮಾಡ್ಕೊಡೋಕ್ ಆಗಲ್ಲ ಅಮ್ಮ ಈಗ ಅಂತಾರೆ. ಸ್ವಲ್ಪ ಜನ ಕೇಳಿದೀವಿ ಸರ್, ಇಲ್ಲ ಅಂತ ಹೇಳ್ತಾ ಇಲ್ಲ, ಕೇಳಿ ಈ ತರ ಎಲ್ಲ ಮಾಡಿದೀವಿ. ಅದು ಬರ್ತದಮ್ಮ, ಬರುತ್ತೆ ಅಂತಾರೆ, ಬರಲ್ಲ ಅಂತಾರೆ. ಆದ್ರೂ ಇಲ್ಲಿ ನಮ್ಮ ಊರಿಗೆ ಒಂದು ಬಸ್ ಇಲ್ಲ, ಏನು ಇಲ್ಲ ಸರ್. ಮಕ್ಕಳನ್ನ ಕರ್ಕೊಂಡು ಒಂದು ಬೈಕ್ ಗಾಡಿ ಏನು ಇಲ್ಲ ನಮ್ಗೆ. ಮಕ್ಕಳನ್ನ ಕರ್ಕೊಂಡು ನಾವೇ ನಡ್ಕೊಂಡು ಹೋಗ್ಬೇಕು. ಅಲ್ಲಿಗೆ ಹೋಗ್ಬೇಕು, ಕ್ಯಾಸ್ ಹತ್ರ ಹೋಗ್ಬೇಕು ಸರ್ ನಾವು ಬಸ್ಗೆ ಹೋಗ್ಬೇಕಂದ್ರು. ಅದಕ್ಕೆ ಗೌರ್ಮೆಂಟ್ ನಿಂದ್ರೆ ಏನಾದ್ರು ಸಹಾಯ ಮಾಡ್ಲಿ. ಈಗ ಮನೆಗಳ ಸಮಸ್ಯೆ ಅಂತ ಬಂದಾಗ ನಿಮ್ ಮನೆಗಳೇನೋ ಇದೆಯಾ? ಆಯ್ತೆ ಸರ್, ಮನೆಗಳು ಆಯ್ತೆ. ಒಂದ್ ಸ್ವಲ್ಪ ಜನ ಆಯ್ತು, ಒಂದ್ ಸ್ವಲ್ಪ ಜನಕ್ಕಿಲ್ಲ. ಅದು ಎಲ್ಲ ಸೋರುತ್ತೆ ಮನೆ ಎಲ್ಲ. ಮತ್ತೆ ರೋಡ್ ಇಲ್ಲ ಸರ್ ನಮ್ಮ ಮನೆ ಹತ್ರಗೆ. ರೋಡ್ ಗೀಡ್ ಏನು ಆಗಿಲ್ಲ ನಮ್ಮ ಮನೆಗೆ. ಅಲ್ಲಿ ಗುಡ್ಸಲ್ ಮನೆಯಲ್ಲಿ ವಾಸ ಮಾಡ್ತಿದ್ರಲ್ಲ ನೀವು? ಗುಡ್ಸಲು ಇವಾಗ ಮನೆ ಇದೆ ಅಂತ ಹೇಳ್ತಿದ್ರಲ್ಲ, ಗುಡ್ಸಲ್ ಮನೆನಾ ಇಲ್ಲ ಬೇರೆ ಅಂದ್ರೂ ಮನೆ ಇದೆ? ಗುಡ್ಸಲ್ ಮನೆದಲ್ಲೇ ಇದೀವಿ ಸರ್. ರೋಡ್ ಇಲ್ಲ ಸರ್, ಗುಡ್ಸಲ್ಗಾದ್ರೂ ರೋಡ್ ಇಲ್ಲ, ಏನು ಇಲ್ಲ. ಎಲ್ಲಿಂದ್ರ ಅಲ್ಲಿ ನಮ್ ಜಾಗದಲ್ಲಿ ಬರಬೇಡ ಅಂತ ಜಗಳ ಮಾಡಕ್ ಬರ್ತಾರೆ ಎಲ್ಲ ಕೆಲ ಜನ. ಆದ್ರೆ ನಾವೇನ್ ಮಾಡಕ್ ಆಗುತ್ತೆ ಸರ್? ಗೌರ್ಮೆಂಟ್ ನಿಂದ್ರೆ ಏನಾದ್ರು ಸಹಾಯ ಬೇಕು ನಮ್ಗೆ. ಇಲ್ಲ ಅಂದ್ರೆ ಏನ್ ಸರ್ ನಾವ್ ಮಾಡೋದು? ನಮ್ ಪ್ರದೇಶ ಏನ್ ಮಾಡ್ಬೇಕು? ನಮ್ ಮಕ್ಳಿಗೆ ಹೆಂಗ್ ಸರ್ ನಾವು ಓದ್ಸೋದು? ನಮ್ ಮಕ್ಳನ್ನ ಏನ್ ಮಾಡ್ಬೇಕಂತ ನಾವು? ಇಲ್ಲೆಲ್ಲ ಕಾಡಲ್ಲೆಲ್ಲ ಕತ್ತಲಾದ್ರೆ ಒಂದ್ ಭಯಂಕರವಾಗಿರುತ್ತೆ ಸರ್. ಈ ಕಡೆ ಒಂದು ಲೈಟ್ ಇಲ್ಲ, ಒಂದು ಕಂಬ ಇಲ್ಲ, ಏನು ಇಲ್ಲ ಸರ್. ಈ ಕಡೆ ಮರ ಕೆಳಗಡೆ ಮಾಡ್ಬೇಕಂದ್ರೆ ಒಂದು ಹಸುನೆ ಕಚ್ಚೋದು, ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ಮಕ್ಳು ನೋಡ್ಕೊಳೋದು ಹೆಂಗ್ ಸರ್ ನಾವು ಹೋಗ್ಲಿ? ನಡ್ಕೊಂಡ್ ಬರಕ್ಕೂ ದಾರಿ ಇಲ್ಲ ಸರ್ ಈ ಕಡೆ. ಪರಿಸ್ಥಿತಿ ಏನ್ ಪರಿಸ್ಥಿತಿ ಎಲ್ಲ ಅಡುಗೆ ಮಾಡೋದು ನೀವೆಲ್ಲನು? ಇದಂತ ಸಂಚಲ್ ಕಟ್ಟೇಸಿ